ಬಿಜೆಪಿಗೆ ಸ್ಪಷ್ಟ ಬಹುಮತ. ರಾಯಚೂರಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ವಿಜಯೋತ್ಸವ. ದೆಹಲಿಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸ್ಥಾನಗಳಲ್ಲಿ ಗೆಲುವು ಸಾಧಿಸಿರುವುದಕ್ಕೆ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಂದ ವಿಜಯೋತ್ಸವ. ಮಂಗಳಮುಖಿ ಭಿಕ್ಷೆ ಬೇಡಿ ಬಂದ ಹಣದಿಂದ ಜೋಡಿಗಳಿಗೆ ಮದುವೆ. ಮಂಗಳಮುಖಿ ಸಮಾಜ ಸೇವೆಗೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ. ಫೆಬ್ರವರಿ 10ರಂದು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ಅಂಬೇಡ್ಕರ್ ಮಾತ್ರ ಮಾದಿಗ ಸಮಾಜದ ರಾಜಕೀಯ ನಾಯಕರು. ಮಹೇಂದ್ರ ಮಿತ್ರ. ಪ್ರಶಸ್ತಿಗಾಗಿ ರಾಯಚೂರು ಜಿಲ್ಲಾ ಮಟ್ಟದ ವೈಚಾರಿಕ ನಾಟಕಗಳ ಆಹ್ವಾನ. ಬಶೀರ್ ಅಹಮದ್. ಫೆಬ್ರವರಿ 10ರಂದು ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮ. ಶ್ರೀಕಾಂತ್ ಗುರುಸ್ವಾಮಿ. ಲಿಂಗಸುಗೂರಿನಲ್ಲಿ ಯೂತ್ ಕಾಂಗ್ರೆಸ್ ಚುನಾವಣೆ ಫಲಿತಾಂಶ ಪ್ರಕಟ. ಗೆದ್ದ ಅಭ್ಯರ್ಥಿಗಳ ಪರ ವಿಜಯೋತ್ಸವ. ಮತ್ತು ಲಿಂಗಸುಗೂರಿನಲ್ಲಿ ಪರಸ್ಪರ ಬೈಕ್ ಡಿಕ್ಕಿ. ಗಂಟೆ ಕಳೆದರೂ ಬಾರದ ಆಂಬ್ಯುಲೆನ್ಸ್. ಗಂಭೀರವಾಗಿ ಗಾಯಗೊಂಡ ಸವಾರರು. ವಾರ್ತೆಗಳ ವಿವರ. ಭಾರತೀಯ ಜನತಾ ಪಕ್ಷ ದೆಹಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಪಡೆದು ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಶನಿವಾರ ಸಂಜೆ ನಗರದ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು, ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಭಾರತೀಯ ಜನತಾ ಪಕ್ಷ ದೆಹಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಪಡೆದು ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಶನಿವಾರ ಸಂಜೆ ನಗರದ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು, ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯದ ಘೋಷಣೆಗಳನ್ನು ಕೂಗಿದರು. ಗೆದ್ದಿದ್ದು ಭಾರತೀಯ ಜನತಾ ಪಾರ್ಟಿಗೆ. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ವಕೀಲರು ಮಾತನಾಡುತ್ತಾ, ಇಂದಿನ ಫಲಿತಾಂಶ ನಿಜಕ್ಕೂ ಐತಿಹಾಸಿಕ ಗೆಲುವು ತಂದಿದೆ. 27 ವರ್ಷಗಳ ನಂತರ ಬಿಜೆಪಿ ದೆಹಲಿಯಲ್ಲಿ ಗದ್ದುಗೆ ಹಿಡಿದಿದ್ದು ಕಾರ್ಯಕರ್ತರಿಗೆ ಸಂತೋಷ ತಂದಿದೆ. ದೆಹಲಿಯಲ್ಲಿ ಜನರ ವಿಕಸಿತ ಭಾರತಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ನಮಗೂ ಸಂತೋಷ ತಂದಿದೆ ಎಂದರು. ದಿಲ್ಲಿ ವಿಧಾನಸಭಾದೊಳಗ 70ರಲ್ಲಿ 48 ಸೀಟವನ್ನು ಗೆದ್ದು ಭಾರತೀಯ ಜನತಾ ಪಾರ್ಟಿ 2/3 ಮೆಜಾರಿಟಿಯಿಂದ ಇವತ್ತು ದಿಲ್ಲಿ ಅಧಿಕಾರಕ್ಕೆ ಬಂದಿದೆ. ಇದು ಅಧಿಕಾರಕ್ಕೆ ಬರಬೇಕಾದರೆ ದಿಲ್ಲಿನ ಎಲ್ಲ ಕಾರ್ಯಕರ್ತರ ಶ್ರಮ, ಅಲ್ಲಿ ಇರ್ತಕ್ಕಂಥ ನಾಯಕರ ಶ್ರಮ, ಮೋದಿಯವರ ಸುಶಾಸನ ಮತ್ತು ವಿಕಾಸ, ಈ ಎರಡು ಇದರ ಮೇಲೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಈ ಸುಶಾಸನ ಮತ್ತು ವಿಕಾಸದ ಎರಡೂ ಒಂದು ಸಂದೇಶವನ್ನು ಜನರಿಗೆ ಕೊಟ್ಟು ಕಾರ್ಯಗತ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರ ಶಾಸನವನ್ನು ನೋಡಿ ಇವತ್ತು ಇಡೀ ದಿಲ್ಲಿ ರಾಜಧಾನಿಯಾಗಿರ್ತಕ್ಕಂಥ, ಈ ದೇಶದ ರಾಜಧಾನಿಯಾಗಿರ್ತಕ್ಕಂಥ ದಿಲ್ಲಿ ಒಳಗೆ ಭಾರತೀಯ ಜನತಾ ಪಾರ್ಟಿಗೆ 27 ವರ್ಷ ನಂತರ ಇವತ್ತು ಸಂಪೂರ್ಣ ಅಧಿಕಾರವನ್ನು ಕೊಟ್ಟು ಅತ್ಯಂತ ಹೆಚ್ಚಿನ ಮೆಜಾರಿಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. ಅದಕ್ಕೋಸ್ಕರ ಈ ರಾಯಚೂರು ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ.
ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್, ಸಂತೋಷ್ ರಾಜಗುರು, ನಗರ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಸಜ್ಜನ್, ಪಲುಗುಲು ನಾಗರಾಜ್, ನಗರ ಅಭಿವೃದ್ಧಿ ಮಾಜಿ ಅಧ್ಯಕ್ಷರುಗಳಾದ ರಾಜಕುಮಾರ್, ವೈ ಗೋಪಾಲರೆಡ್ಡಿ, ಹಿರಿಯರಾದ ಶಿವಬಸಪ್ಪ ಮಾಲಿಪಾಟೀಲ್, ಭಂಗಿ ನರಸರೆಡ್ಡಿ, ನಗರಸಭೆ ಸದಸ್ಯರಾದ ಮಹೇಂದ್ರ ರೆಡ್ಡಿ, ಮಾಜಿ ನಗರಸಭೆ ಸದಸ್ಯರಾದ ಮಂಚಾಲ ಭೀಮಯ್ಯ, ಮುಖಂಡರಾದ ಯು ನರಸರೆಡ್ಡಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಎನ್ ವಿನಾಯಕರಾವ್, ನಗರ ಅಧ್ಯಕ್ಷ ಯು ರಾಜಶೇಖರ್, ಎಸ್ಟಿ ಮೋರ್ಚಾ ಅಧ್ಯಕ್ಷ ಸುರೇಶ್ ಬಾಬು, ಮಹಿಳಾ ಮೋರ್ಚಾ ಅಧ್ಯಕ್ಷೆ ನಾಗವೇಣಿ ಸಾಹುಕಾರ್, ಎಸ್ಸಿ ಮೋರ್ಚಾ ಅಧ್ಯಕ್ಷ ಜೆಎಂ ಮೌನೇಶ್, ಮುಖಂಡರುಗಳಾದ ನರಸಪ್ಪ ಎಕ್ಲಾಸ್ಪುರು, ಮುಕ್ತಿಯಾರ್, ಶಿವಕುಮಾರ್ ಪೊಲೀಸ್ ಪಾಟೀಲ್, ಸುರೇಶ್ ಸಾಹುಕಾರ್, ವಿರೂಪಾಕ್ಷ, ಪಾಪುರಾವ್, ಮಂಜುನಾಥ, ಸುಲೋಚನಾ ಸ್ವಾಮಿ, ಎ ಚಂದ್ರಶೇಖರ್, ಶಿವಲಕ್ಷ್ಮಿ ನಾಯಕ್, ಸಾವಿತ್ರಿ ಸಾರಡ, ಪ್ರದೀಪ್ ಸಾಬನಾಳ, ನವೀನ್ ರೆಡ್ಡಿ, ಹನೀಫ್ ಸೇರಿದಂತೆ ಪಕ್ಷದ ಪ್ರಮುಖರು ಭಾಗವಹಿಸಿದ್ದರು. ಪಟ್ಟಣದ ಬಸವ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲ ವತಿಯಿಂದ ದೆಹಲಿ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಹೆಚ್ಚಿನ ಸ್ಥಾನಗಳು ಬಂದಿರುವುದಕ್ಕೆ ವಿಜಯೋತ್ಸವ ಆಚರಿಸಲಾಯಿತು. ಪಟ್ಟಣದ ಬಸವ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲ ವತಿಯಿಂದ ದೆಹಲಿಯ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬರುವುದಕ್ಕೆ ಬಹುಮತ ಪಡೆದಿರುವುದರಿಂದ ವಿಜಯೋತ್ಸವ ಆಚರಿಸಲಾಯಿತು. ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಲಾಯಿತು. ಮಾನ್ವಿ ಮಂಡಲ ಅಧ್ಯಕ್ಷರಾದ ಜಿ ಸುಧಾಕರ್ ಮಾತನಾಡಿ, ದೆಹಲಿಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸ್ಥಾನಗಳಲ್ಲಿ ಗೆಲುವು ಸಾಧಿಸಿರುವುದು ದೇಶದ ವಿವಿಧ ರಾಜ್ಯಗಳಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಹೆಚ್ಚಿನ ಸ್ಥಾನಗಳನ್ನು ಪಡೆಯುವ ಮುನ್ಸೂಚನೆಯಾಗಿದೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಉತ್ತಮ ಆಡಳಿತ ಹಾಗೂ ಸಾಧನೆಗಳು ಹಾಗೂ ದೇಶದ ಭದ್ರತೆಗೆ ತೆಗೆದುಕೊಂಡ ಸುಧಾರಣೆಗಳೇ ಕಾರಣವಾಗಿವೆ ಎಂದು ತಿಳಿಸಿದರು. ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶದಲ್ಲಿ ಚುಕ್ಕಾಣಿ ಇಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಬಹುಮತವನ್ನು ಸಾಬೀತುಪಡಿಸಿದೆ. ಅದು ಈ ದೇಶದ ಒಂದು ನಿರ್ದೇಶನ, ಈ ದೇಶದ ಒಂದು ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಚುನಾವಣೆಗಳಿಗೆ ಒಂದು ದಿಕ್ಸೂಚಿಯಾಗಿ ಮುಂದುವರಿಸಿದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಗೆದ್ದು ದಿಲ್ಲಿ ದರ್ಬಾರವನ್ನು ಮಾಡಲಿಕ್ಕೆ ಇವತ್ತು ಅಲ್ಲಿನ ದಿಲ್ಲಿಯ ಜನತೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ಕಾರಣ ಇಷ್ಟೇ, ಇವತ್ತು ಕೇಜ್ರಿವಾಲರ ನೇತೃತ್ವದ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನವರ ಪಾರ್ಟಿಗಳು ಇವತ್ತು ದೇಶದ ಜನರಿಗೆ ಸುಳ್ಳು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ, ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಡೋದ್ರ ಮುಖಾಂತರ ಇಷ್ಟು ದಿನ ತಾವು ಆಡಳಿತ ಮಾಡಿದ್ರಿ. ಇವತ್ತು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ದಿಲ್ಲಿಯಲ್ಲಿ ದರ್ಬಾರ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಆ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ, ಇವತ್ತು ಮೋದಿ ಇವತ್ತು ದೇಶದ ಭದ್ರತೆ ವಿಚಾರದಲ್ಲಿರ್ಬೋದು, ದೇಶ ರಕ್ಷಣೆ ವಿಚಾರದಲ್ಲಿರ್ಬೋದು, ದೇಶದ ಈ ಏನು ಅಭಿವೃದ್ಧಿ ವಿಚಾರದಲ್ಲಿರ್ಬೋದು, ಇವತ್ತು ಈ ವಿದೇಶದಲ್ಲಿ ನಮ್ಮ ದೇಶವನ್ನು ಕೊಂಡಾಡುವ ರೀತಿಯಲ್ಲಿ ನಮ್ಮ ದೇಶವನ್ನು ಜಗವೇ ಮೆಚ್ಚುವಂತೆ ರೀತಿಯಲ್ಲಿ ನಮ್ಮ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಆಗಿದೆ. ಹಾಗಾಗಿ ನರೇಂದ್ರ ಮೋದಿ ನೇತೃತ್ವ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿರಲಿ ಅದು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಮುಂದೆ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮತ್ತೊಮ್ಮೆ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಅತ್ಯಂತ ಸಂಭ್ರಮದಿಂದ ಇವತ್ತು ಮೋದಿಗೆ ಅಭಿನಂದನೆ ತಿಳಿಸಿ, ಅಲ್ಲಿನ ದೆಹಲಿಯ ಜನತೆಗೆ ಅಭಿನಂದನೆ ತಿಳಿಸೋದ್ರ ಮುಖಾಂತರ, ಪಟಾಕಿ ಸಿಡಿಸಿ ಸಿಹಿ ಹಂಚೋದ್ರ ಮುಖಾಂತರ ಸಂಭ್ರಮಾಚರಣೆ ಮಾಡಿರ್ತಕ್ಕಂಥ ತಮ್ಮೆಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸಿ ನನ್ನ ಪಕ್ಷ ಇವತ್ತು ಡೆಲ್ಲಿಗೆ ಗದ್ದೆಯನ್ನಿಡ್ತಕ್ಕಂಥದ್ದು ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಂಡು ಇವತ್ತು ಕೇಜ್ರಿವಾಲ್ ಅಂತ ಮುಖ್ಯಮಂತ್ರಿಯನ್ನ ಕೂಡ ಇವತ್ತು ಸೋಲು ಅನುಭವಿಸಿದ್ದಾರೆ. ಮುಂಬರುವಂಥ ನಮ್ಮದು ಡೆಲ್ಲಿಯಲ್ಲಿ ಡಬಲ್ ಇಂಜನ್ ಸರ್ಕಾರ, ಭಾರತೀಯ ಜನತಾ ಪಕ್ಷದ್ದು ಡಬಲ್ ಇಂಜನ್, ಕೇಂದ್ರ ಮತ್ತು ಡೆಲ್ಲಿ ರಾಜ್ಯಗಳಲ್ಲಿ ಕೂಡ ಆಡಳಿತ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮುಂಬರುವಂಥ ಭಾರತ ದೇಶದಲ್ಲಿ ಯಾವ್ಯಾವ ಚುನಾವಣೆಗಳು ಬಂದರೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಪಾಲಾಗಿರ್ತಕ್ಕಂಥದ್ದು 100% ಸತ್ಯ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ್ ಪಾಟೀಲ್ ಸಂಗಾಪುರ್, ತಿಮ್ಮಾರೆಡ್ಡಿ ಭೋಗಾವತಿ, ವೀರನ್ಗೌಡ ವಕೀಲರು, ಶ್ರೀನಿವಾಸ್, ಅಯ್ಯಪ್ಪ ನಾಯಕ್ ಮ್ಯಾಕಲ್, ಕುಮಾರಸ್ವಾಮಿ, ಗೋಪಾಲ್ ಇಬ್ರಾಂಪುರ್, ರುದ್ರಗೌಡ ಮದ್ಲಾಪುರ್, ಶರಣಯ್ಯ ಸ್ವಾಮಿ, ಬಸವಪ್ರಭು ಪಾಟೀಲ್, ರಂಗಪ್ಪ, ಉಮಾಪತಿ, ಶಿವಕುಮಾರ್, ಅಂಬರೀಶ್, ರವಿಕುಮಾರ್ ಪಾಟೀಲ್, ಉಮೇಶ್ ನಾಯಕ್, ಕರೀಂ ಪಾಟೀಲ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಇದ್ದರು.
ಮಂಗಳಮುಖಿಯರು ಅಂದರೆ ಭಿಕ್ಷೆ ಬೇಡ್ತಾರೆ, ಜನರನ್ನು ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡ್ತಾರೆ ಅನ್ನೋ ಆರೋಪವಿದೆ. ಆದರೆ ಇದೆಲ್ಲವನ್ನು ಮೀರಿ ರಾಯಚೂರಿನಲ್ಲಿ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವ ಮಂಗಳಮುಖಿಯೊಬ್ಬರು ಬಡ ವಧುವರರ ಜೋಡಿಯ ಮದುವೆ ಮಾಡಿಸಿ ಸಾಮಾಜಿಕ ಕಾಳಜಿಯನ್ನು ಮೆರೆದಿದ್ದಾರೆ. ಮಂಗಳಮುಖಿಯರು ಅಂದ್ರೆ ಈ ಸಮಾಜ ನೋಡುವ ದೃಷ್ಟಿಕೋನವೇ ಬೇರೆ. ಹೆಚ್ಚಾಗಿ ಭಿಕ್ಷಾಟನೆ ಮಾಡುತ್ತಾರೆ, ದುಡ್ಡು ಕೊಡದೆ ಇದ್ರೆ ಹಲ್ಲೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ ಅನ್ನೋ ಮನಸ್ಥಿತಿ ಹಾಗೂ ಆರೋಪಗಳು ಕೇಳಿ ಬರುತ್ತಿವೆ. ಆದರೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವ ಮಂಗಳಮುಖಿಯರು ಮಾತ್ರ ಇದೆಲ್ಲದಕ್ಕೂ ವಿಭಿನ್ನವಾಗಿದ್ದಾರೆ. ನಿತ್ಯವೂ ರಸ್ತೆಗಳಲ್ಲಿ ನಿಂತು ಅಂಗಡಿಯ ಮುಂದೆ ಹೋಗಿ ಭಿಕ್ಷೆ ಬೇಡಿ ತಂದ ಹಣ ಸಂಗ್ರಹಿಸಿಟ್ಟು ಬಡ ಜೋಡಿಯ ಮದುವೆ ಮಾಡುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಮಂಗಳಮುಖಿಯರ ಗುರುಮಾತೆ ಗುರು ಜಮುನಾ ನೇತೃತ್ವದಲ್ಲಿ ಮದುವೆ ನಡೆದಿದೆ. ಭಿಕ್ಷಾಟನೆ ಮಾಡುತ್ತಾ ಬಂದ ಹಣದಲ್ಲಿ ಯಾರೊಬ್ಬರ ಸಹಾಯ ಪಡೆಯದೆ ಕಳೆದ 5 ವರ್ಷಗಳಲ್ಲಿ 17 ಬಡ ಕುಟುಂಬದ ಜೋಡಿಗಳಿಗೆ ಮದುವೆ ಮಾಡಿಸಿದ್ದಾರೆ. ಜನರು ಸಹಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಮದುವೆ ಮಾಡಿಸುವ ಅಭಿಲಾಷೆ ಹೊಂದಿದ್ದಾರೆ ಮಂಗಳಮುಖಿಯರು. ಈಗ 5ನೇ ವರ್ಷ ಇದು ಮದುವೆ ಮಾಡ್ತಾ ಇರೋದು. ಹೋದ ವರ್ಷ 2, 3ನೇ ವರ್ಷ ಇದು 2 ಮಾಡ್ಕೊಂಡು ಬಂದಿದ್ದೆ. ಮೊನ್ನೆ ವರ್ಷ 4, ಈ ವರ್ಷ 5 ಜೋಡಿಗೆ ಮಾಡ್ಕೊಂಡ್ಬಂದಿದ್ದೆ. ಯಾರು ರಾಜಕಾರಣಿಯಿಂದ ಆಯಿತು, ಗಣ್ಯ ವ್ಯಕ್ತಿಗಳು ಆಯಿತು, ಯಾರ್ದು ಫಂಡ್ ಇಲ್ಲ. ನಾನೇ ಸ್ವತಃ ಭಿಕ್ಷೆ ಬೇಡ ದುಡ್ಡಲ್ಲಿ 5 ವರ್ಷದಿಂದ ಬಡತನ ಇದ್ದವ್ರಿಗೆ ಗುರುತಿಸಿ ಕರ್ಕೊಂಬಂದು ತಾಳಿ, ಬಟ್ಟೆ, ಕಾಲುಂಗ್ರ, ತಾಳೆ ಆಗಿರ್ಬೋದು, ಊಟದ ವ್ಯವಸ್ಥೆ ಕೂಡ ಆಗಿರ್ಬೋದು, ಎಲ್ಲ ಸ್ವತಃ ಭಿಕ್ಷೆ ಬೇಡ ದುಡ್ಡಲ್ಲೇ ನಾನು ಈಗ 5ನೇ ವರ್ಷ ಆಯ್ತು ಇದು ಮದುವೆ ಮಾಡ್ತಾ ಇರೋದು. ಆಗಲೇ ಗುಡಿ ಸುತ್ತ ಅವರು ಕೂಡ ನನಗೆ ಭಾಳ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಮುಂದಿನ ದಿನ ಆದರೆ ಹೆಚ್ಚಿನ ರೀತಿಯಾಗಿ ಮಾಡ್ತೀನಿ ಅನ್ನೋ ಭರವಸೆ. ಸಿಂಧನೂರಿನ ಇಜೆ ಹೊಸಹಳ್ಳಿಯ ದುರ್ಗಾದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ಒಂದು ಮದುವೆ ಶುಭ ಕಾರ್ಯ ನಡೆಸಲಾಗುತ್ತದೆ. ಈ ವರ್ಷವೂ ಕೂಡ 5 ಬಡ ಕುಟುಂಬದ ಜೋಡಿಗಳಿಗೆ ಮದುವೆ ಮಾಡಿದ್ದಾರೆ. ಅಲ್ಲದೆ ವಧುವರರ ಕುಟುಂಬಸ್ಥರು ಭರ್ಜರಿ ಭೋಜನ ಸವಿದು ನೂತನ ದಂಪತಿಗಳಿಗೆ ಆಶೀರ್ವದಿಸಿದ್ದಾರೆ. ಇಡೀ ಮದುವೆಯ ಖರ್ಚನ್ನು ತಾವೇ ಹೊತ್ತುಕೊಂಡಿದ್ದ ಮಂಗಳಮುಖಿಯರು ಯಾವುದೇ ಕೊರತೆಯಾಗದಂತೆ ಅದ್ದೂರಿಯಾಗಿ ಮದುವೆ ಮಾಡಿಸಿದ್ದಾರೆ. ವಧುವಿಗೆ ತಾಳಿ, ಕಾಲುಂಗರ ಸೇರಿದಂತೆ ವಧುವರನ ವಸ್ತ್ರಗಳನ್ನು ತಾವೇ ಕೊಡಿಸಿ ಮುಂದೆ ನಿಂತು ಮದುವೆ ಮಾಡಿಸಿದ್ದಾರೆ.
ಪ್ರತಿ ವರ್ಷವೂ ಕೂಡ ಬಡವರನ್ನು ಹುಡುಕಿ ಮದುವೆ ಮಾಡಿಸುವ ಸಂಪ್ರದಾಯ ಹೊತ್ತಿರುವ ಮಂಗಳಮುಖಿಯರ ಈ ಮಹತ್ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಬಗರ್ ಹುಕುಂ ಬಡ ಸಾಗುವಳಿದಾರರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಫೆಬ್ರವರಿ 10ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಮುಖಂಡ ಆಂಜನೇಯ ಕುರುಬದೊಡ್ಡಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗೈರಾಣ ಭೂಮಿಗಳಲ್ಲಿ ಸಾಗುವಳಿ ಮಾಡುತ್ತಾ ಅರ್ಜಿ ಸಲ್ಲಿಸಿರುವ ಭೂಹೀನರ ಲಕ್ಷಾಂತರ ಸಂಖ್ಯೆಯ ಅರ್ಜಿಗಳು ತಿರಸ್ಕರಿಸಲ್ಪಟ್ಟಿವೆ. ಈಗಿನ ಕಾನೂನಿನಂತೆ 100 ರಾಸುಗಳಿಗೆ 30 ಎಕರೆ ಪ್ರದೇಶದಷ್ಟು ಗೋಮಾಳವನ್ನು ಮೀಸಲಿಡಬೇಕಿದೆ. ಇಂದಿನ ಕೃಷಿಗೆ ಆಧುನಿಕ ಸ್ಪರ್ಶ ಸಿಕ್ಕಿದ ನಂತರ ಕೃಷಿಗೆ ಪಶುಗಳ ಅವಲಂಬನೆ ಕಡಿಮೆಯಾಗಿದೆ. ಪಶುಸಂಗೋಪನೆಯು ಕೃಷಿಯ ಉಪ ಕಸುಬಾಗಿ ಗ್ರಾಮೀಣ ಭಾಗದಲ್ಲಿ ಅಸ್ತಿತ್ವದಲ್ಲಿರುವುದು ವಾಸ್ತವ. ಆದರೆ ಈ ಆರ್ಥಿಕತೆಗೂ ಇರುವ ಗೋಮಾಳ ಭೂಮಿಗೂ ಸಂಬಂಧವಿಲ್ಲದಿರುವುದು ವಾಸ್ತವ. ಗೋಮಾಳ ಭೂಮಿಯು ಎಷ್ಟಿರಬೇಕು ಎಂದು 2011ರ ಪಶುಸಂಗೋಪನಾ ಇಲಾಖೆಯ ಪಶುಗಣತಿ ಸರ್ವೆಯನ್ನು ಅವಲಂಬಿಸಿದೆ. ಆದರೆ ಈ ಮಾನದಂಡವು ಇಂದಿನ ವಾಸ್ತವ ಸ್ಥಿತಿಯಲ್ಲ. ಆದ್ದರಿಂದ ಗೋಮಾಳ ಭೂಮಿಯ ವಿಚಾರದ ಬಗ್ಗೆ ಸರ್ಕಾರ ಮಾನದಂಡವನ್ನು ಬದಲಾಯಿಸಬೇಕಲ್ಲದೆ ಗೋಮಾಳ ಭೂಮಿಯ ಪರಿಕಲ್ಪನೆಯನ್ನೇ ಪುನರಾಲೋಚಿಸುವ ಅಗತ್ಯ ಇದೆ ಎಂದರು. ಸರ್ಕಾರಿ ಆ ಖರಾಬ್ ಬಾ ಖರಾಬ್ ರಾಳಗುಡ್ಡ ಪರಂಬೋಕು ಚೌಗು ಪ್ರದೇಶ, ಅರಳು ಪ್ರದೇಶ, ಸವಳು ಭೂಮಿ, ಉಸುಕು ಭೂಮಿ, ಹುಲ್ಲು ಬನ್ನಿ, ಕಾವಲು, ಪೈಸಾರಿ, ಮಫತ್ ಭೂಮಿ, ಖಾರಿಜ್ ಖಾತಾ, ಇನಾಂ ಭೂಮಿಗಳು ತನ್ನ ಮೂಲ ಕಂದಾಯ ನಿಯಮದಂತೆ ಮೂಲ ಸ್ವರೂಪ ಬದಲಾಯಿಸಿವೆ ಮತ್ತು ಇಷ್ಟು ವರ್ಷಗಳ ಕಾಲ ಅದೇ ಹೆಸರಿನಲ್ಲಿ ಮುಂದುವರಿಸಲಾಗಿದೆ. 100 ವರ್ಷಗಳ ಕಣ್ಣೋಟದಲ್ಲಿ ಕಂದಾಯ ಇಲಾಖೆ ಗ್ರಹಿಸುತ್ತಿದ್ದು ಇದು ಬದಲಾಗಬೇಕು. ಅರಣ್ಯ ಭೂಮಿಗಳಲ್ಲಿ ಅರ್ಜಿ ಸಲ್ಲಿಸಿ ಅರಣ್ಯ ಹಕ್ಕು ಕಾಯ್ದೆ ಅನ್ವಯ ಅರ್ಜಿಗಳನ್ನು ಮಾನ್ಯ ಮಾಡಿ ಭೂಮಿ ಮಂಜೂರಾತಿ ನೀಡಬೇಕಿದೆ. ಈ ವಿಷಯದಲ್ಲಿ ಅರಣ್ಯ ಇಲಾಖೆಯ ಕಿರುಕುಳ ನಡೆಯುತ್ತಿದೆ. ಇದನ್ನು ತಡೆಯಬೇಕು. ನಗರ ಮಿತಿಯ ಹೆಸರಿನಲ್ಲಿ ಲಕ್ಷಾಂತರ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತಿದೆ. 1985ರ ಆಚೆಯಿಂದ ಸಾಗುವಳಿ ಮಾಡುತ್ತಾ ಫಾರಂ ನಂಬರ್ 50, 53ರಲ್ಲಿ ಅರ್ಜಿ ಸಲ್ಲಿಸಿದ್ದರು. ಕೆಲವು ಕಡೆಗಳಲ್ಲಿ 1991, 92ರಲ್ಲಿ ಭೂ ಮಂಜೂರಾತಿ ಆಗಿರುವ ಪ್ರಕರಣಗಳಿದ್ದರೂ ಭೂಮಿಯ ಹಕ್ಕು ಜನರಿಗೆ ಸಿಕ್ಕಿಲ್ಲ. ನಗರ ಮಿತಿಯ ವಿಚಾರವು ಫಾರಂ ನಂಬರ್ 53, 57ಕ್ಕೂ ಅನ್ವಯಿಸುವುದರಿಂದ ಈ ಎಲ್ಲಾ ಪ್ರಕರಣಗಳನ್ನು ಒಂದೇ ಬಾರಿ ಪರಿಹರಿಸುವ ಮೂಲಕ ಜನರಿಗೆ ನ್ಯಾಯ ದೊರಕಿಸಿದಂತೆ ಆಗುತ್ತದೆ. ಸಾಗುವಳಿ ಮಾಡುತ್ತಾ ಅರ್ಜಿ ಸಲ್ಲಿಸಿರುವ ಬಹುತೇಕರು ಭೂರಹಿತರೇ ಆಗಿದ್ದಾರೆ. ಅದರಲ್ಲೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇವರುಗಳಿಗೆ ಸಾಮಾಜಿಕ ನ್ಯಾಯವಾಗಿಯೂ ಈ ಭೂಮಿ ಮಂಜೂರಾತಿ ನೀಡುವ ಮೂಲಕ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯಬೇಕಾದ್ದು ಸರ್ಕಾರದ ಜವಾಬ್ದಾರಿ. ವಸತಿ ವಿಚಾರವು ರಾಜ್ಯದಾದ್ಯಂತ ಇದ್ದು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ವಸತಿ ರಹಿತರಿಗೆ ವಸತಿಯು ಮೂಲಭೂತ ಹಕ್ಕಾಗಿ ಪರಿಗಣಿಸಿ ಪ್ರತಿಯೊಬ್ಬರಿಗೂ ಗೌರವಯುತವಾದ ಬದುಕು ಕಟ್ಟಿಕೊಳ್ಳಲು ಇರುವ ಜಾಗ ಮಾನ್ಯ ಮಾಡುವುದು ಮತ್ತು ಜಾಗವಿಲ್ಲದವರಿಗೆ ವಾಸಕ್ಕೆ ಜಾಗ, ಮನೆಗಳನ್ನು ನಿರ್ಮಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಲಕ್ಷಾಂತರ ಸಾಗುವಳಿದಾರರಿಗೆ ಕರ್ನಾಟಕ ಸರ್ಕಾರ ಕನಸನ್ನು ಈಡೇರಿಸಲು ಮುಂದಾಗಿದೆ. ಭೂಮಿ ವಸತಿಯಿಂದ ಅವರಿಗೆ ಸ್ವಾಗತ ಹೇಳುತ್ತಾ ಇದೇ ಸಮಯದಲ್ಲಿ ಬಹುತೇಕ ಅರ್ಜಿಗಳನ್ನು ತಿರಸ್ಕರಿಸಿದೆ ಅಥವಾ ಕಾನೂನು ಹೆಸರಿನಲ್ಲಿ ಭೂ ಮಂಜೂರಾತಿ ನೀಡದೆ ಅರ್ಜಿಗಳನ್ನು ಮಾನ್ಯ ಮಾಡುತ್ತಿಲ್ಲ. ಅದಕ್ಕೆ ಹಲವಾರು ರೀತಿಯ ಕಾರಣಗಳು ಇದ್ದವು. ಆ ಕಾರಣಗಳು ಸರ್ಕಾರಿ, ಪಾರಂಪೋಕು, ಗೈರಾಣಿ, ಖಾರಿಜ್ ಖಾತಾ, ಹಲವಾರು ವಿವಿಧ ಭೂಮಿಗಳನ್ನು ಎಲ್ಲ ಪೆಂಡಿಂಗ್ ಇಟ್ಬಿಡ್ತಾರೆ. ಅದಕ್ಕಾಗಿ ಈ ಹೆಸರಲ್ಲಿ ಈ ಭೂಮಿಯಲ್ಲಿ ಭೂರಹಿತರ ಜನರು ಹಲವು ವಿವಿಧ ಭೂಮಿಯನ್ನು ಸರ್ಕಾರ ದೃಷ್ಟಿಯಲ್ಲಿ ಆಯೋಗದಲ್ಲಿ ಭೂಮಿಗಳಾಗಿರ್ಬೋದು. ಅದೇ ಭೂಮಿಗಳಲ್ಲೇ ಲಕ್ಷಾಂತರ ಬಡ ಜನರು ದುಡಿಯುತ್ತಾ ಸ್ವಾಭಿಮಾನ ಬದುಕು ಕಟ್ಟಿಕೊಂಡಿದ್ದಾರೆ. ಅರ್ಜಿಗಳ ತಿರಸ್ಕಾರ ಎಂಬುದು ಜನರಿಗೆ ಸಿಡಿಲು ಬಂದಂಗಾಯಿತು. ಅದೇ ತುಂಡು ಭೂಮಿಯಲ್ಲಿ ಜನರಿಗೆ ಸಿಡಿಲು ಬಂದಂಗಾಯಿತು. ಆ ಹಿನ್ನೆಲೆಯಲ್ಲಿ ಇದೇ ತುಂಡು ಭೂಮಿ ಅವರ ಕುಟುಂಬಗಳಿಗೆ ಜೀವನಾಧಾರ ದಶಕಾಲದಿಂದಲೂ ಬಹುತೇಕ
ಆದ್ದರಿಂದ ಭೂಮಿಗಳನ್ನು ನಂಬಿ ಅರ್ಜಿ ಸಲ್ಲಿಸಿ ಭೂಮಿಯ ಹಕ್ಕಿಗಾಗಿ ಕಾಯುತ್ತಿದ್ದಾರೆ. ಒಂದು ಮಾತ್ರ ಮಾಡ್ತೀವಿ ಅಂತ ಒಂದು ಹೇಳಿದರು. ಸರ್ಕಾರದಲ್ಲಿ ಎಷ್ಟೈತೆ ನಮ್ಮ ರಾಜ್ಯದಲ್ಲಿ, ನಮ್ಮ ತಾಲೂಕಿನಲ್ಲಿ ಭಾಳ ಕಡಿಮೆ ಐತೆ. ಫಾರ್ಮ್ ಭಾಳಷ್ಟು ಭೂಮಿ ಐತೆ, ಗರಣಿ ಭೂಮಿ ಭಾಳಷ್ಟು ಐತೆ. ಈ ಹಲವಾರು ರೈತರು ಅದೇ ಭೂಮಿ ನಂಬಿಕೊಂಡು ಬಂದಿರ್ತಕ್ಕಂಥದ್ದು. ಇದೇ ಗರಣಿ ಭೂಮಿ ನಾವು ಮಾಡಲ್ಲ. ಒಂದು ಸುತ್ತೋಲೆ ಬಂದದ, 100 ಹಸುಗಳಿಗೆ 30 ಎಕರೆ ಬಿಡಬೇಕಂತಂದು ಒಂದು ಸುತ್ತೋಲೆ ಬಂದದ. ಆ ಪ್ರಕಾರ 2011ರಲ್ಲಿ ಹಸುಗಳು ಇಷ್ಟಿದ್ದವು. ಈಗ ಎಲ್ಲ ರೈತರು ಈಗ ಹಸುಗಳು ಕಡಿಮೆ ಆಗವ, ಎಲ್ಲ ಟ್ರಾಕ್ಟರ್ಲಿಂದ ಉಳುಮೆ ಮಾಡಕತ್ತಾರ. ಈಗ ಸರ್ಕಾರದವರು ಅದೇ ಆ ಪ್ರಕಾರ ಹಸುಗಳು ಎಷ್ಟಿದ್ದಾವ ಎಷ್ಟಿಲ್ಲ ಅಂತ ಸ್ವಲ್ಪ ಸರ್ವೆ ಮಾಡಿ ಭೂಮಿ ಹಂಚಬೇಕು, ಈ ಹಕ್ಕುಗಳನ್ನು ಬದಲಾಯಿಸಬೇಕು. ಅದಕ್ಕಾಗಿ ಈ ಭೂಮಿ ವಸತಿ ಹೋರಾಟ ಸಮಿತಿ ರಾಜ್ಯಕ್ಕೆ DC ಮುಖಾಂತರ ನಾವು 10ನೇ ತಾರೀಕು ಒಂದು ಪ್ರತಿಭಟನೆ ಮೂಲಕ ಮನವಿ ಇದು ಮಾಡಕತ್ತೀವಿ. 2-3 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಮೀನನ್ನ ಸರ್ಕಾರ ಮಂಜೂರು ಮಾಡಿ ನಮಗೆ ಕೊಟ್ಟರು. ಅಲ್ಲಿ ಮನೆಗಳನ್ನು ಕೂಡ ಸರ್ಕಾರ ಕಟ್ಟಿಸಿದ. ಅದು ಅಲ್ಲಿಗೆ ಹೋಗಕ್ಕೆ ಏನಪ್ಪ ಅಂದರೆ ವಿಫಲವಾಗಿದೆ. ಯಾಕಂದರೆ ಸುಮಾರು ದಿನಗಳಿಂದ ತಾತ ಮುತ್ತಿ ತಾತ ಕಾಲದಲ್ಲಿದ್ದರು ಅದೇ ಊರಲ್ಲಿ ಇದ್ದುಕೊಂಡು ಸುಮಾರು 3-4 ಕಿಲೋಮೀಟರ್ ನಡೆದು ಇನ್ನೊಂದು ಜಾಗ ಹೋಗ್ಬೇಕಂದ್ರೆ ತೊಂದರೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಈ ವಸತಿ ಯೋಜನೆಯ ಬರ್ತಕ್ಕಂಥ ಮನೆಗಳನ್ನು ಪ್ರತಿ ಪಂಚಾಯತಿಯಿಂದ ಇದ್ದ ಊರಲ್ಲೇ ಯಾರಿಗೆ ಜಾಗ ಅಲ್ಲ ಅವರಿಗೆ ಏನಪ್ಪ ಅಂದರೆ ನೀಡಬೇಕು. ಇದು ಆದೇಶ ಸರ್ಕಾರ ಮಾಡ್ಬೇಕಂತ ನಾನು ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ತೀನಿ. ಅದೇ ರೀತಿಯಾಗಿ ಹೋದ್ಸಲ ನಮ್ಮ ಶಕ್ತಿನಗರ ಮತ್ತು ಕಾಡ್ಲೂರು, ಕರೆಕಲ್ಲು, ರಂಗಾಪುರ ಭಾಗದಲ್ಲಿಂದ ಸುಮಾರು ವಸತಿ ಯೋಜನೆಗೆ ಸಂಬಂಧಪಟ್ಟಂಗೆ ನದಿ ಮುಳುಗಡೆ ಆಗುವ ಸಂದರ್ಭದಲ್ಲಿ ನಾವು ಅರ್ಜಿಗಳನ್ನು ಸಲ್ಲಿಸಿದ್ದೀವಿ. ಆವಾಗ ನದಿ ಬಂದಾಗ ಮಾತ್ರ ಎಲ್ಲ AC ಮತ್ತು ತಹಸೀಲ್ದಾರ್ DC ಅವರು ಓಡಾಡ್ತಾರೆ ವಿನಃ ಆಮೇಲೆ ಆ ಕಡೆ ತಿರುಗಿನೂ ನೋಡಂಗಿಲ್ಲ. ಇವತ್ತಿನ ಮಿತಿಗೆ ವಸತಿ ಯೋಜನೆ ಮತ್ತು ಮನೆಗಳು ಅಲ್ಲಿ ಶಿಫ್ಟ್ ಮಾಡಕ ಆಗಿ ಹೇಳಿರ್ತಕ್ಕಂಥ ಅಧಿಕಾರಿಗಳು ಇವಾಗ ಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ ಷಣ್ಮುಖಪ್ಪ ಗಂಟಿ, ಕೃಷ್ಣ ಪ್ರಸಾದ್ ಸೇರಿದಂತೆ ಇತರರಿದ್ದರು. ಮಹಾರ್ ಮತ್ತು ಮಾದಿಗರು ಒಂದೇ ಜಾತಿಯವರು. ಅಂಬೇಡ್ಕರ್ ಮಾತ್ರ ಮಾದಿಗ ಸಮಾಜದ ರಾಜಕೀಯ ನಾಯಕರು ಎಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಕರ್ನಾಟಕ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಪ್ರತಿಪಾದಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾಲಾ, ಚಲುವಾದಿ ಮತ್ತು ಹೊಲೆಯ ಸಮಾಜದವರು ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲಿನ 3 ಜಾತಿಗಳಿಗೆ ಸೇರಿದ್ದಾರೆಂದು ಸುಳ್ಳು ಮತ್ತು ಅಪಪ್ರಚಾರ ಮಾಡಬಾರದೆಂದು ನನ್ನ ಸಲಹೆ. ಮೇಲಿನ 3 ಜಾತಿಗಳು ಮತ್ತು ಮಹಾರ್ ಜಾತಿ ಒಂದೇಯಾಗಿದ್ದಲ್ಲಿ ಸಾಬೀತುಪಡಿಸಬೇಕು ಎಂದು ಸವಾಲೆಸೆದರು. ದಿನಾಂಕ ಕಳೆದ ಜನವರಿ 27ರಂದು ನಾನು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಇರುವ ಕ್ರಮ ಸಂಖ್ಯೆ 62 ಮಹಾರು ಉಪಜಾತಿಯನ್ನು ಚಲುವಾದಿ ಮತ್ತು ಹೊಲೆಯ ಉಪಜಾತಿಗಳಿಗೆ ಸಮಾನಾರ್ಥಕವಾಗಿ ಸೇರಿಸಬಾರದೆಂದು ತಕರಾರು ಮಾಡುವ ಮೂಲಕ HN ನಾಗಮೋಹನ್ ದಾಸ್ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳ ಏಕಸದಸ್ಯ ವಿಚಾರಣಾ ಆಯೋಗಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೇನೆ ಎಂದು ತಿಳಿಸಿದರು. ವಿಲ್ಸನ್ ಅವರು ಮಹಾರಾಷ್ಟ್ರ ಎಂಬ ಪದವು ಮಹಾರ್ ಎಂಬುದರಿಂದ ನಿಷ್ಪತ್ತಿಯಾಗಿದೆ ಎಂದು ಹೇಳಿ ಈ ಪ್ರದೇಶವು ಮಹಾರ್ ಅವರಿಗೆ ಸೇರಿದುದು ಎನ್ನುತ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಈ ವ್ಯುತ್ಪತ್ತಿಗೆ 2 ನೆಲೆಗಳಿಂದ ಆಕ್ಷೇಪ ಬರಬಹುದು ಎಂದಿದ್ದರೆ ಮಹಾರಾಷ್ಟ್ರ ಮಹಾರ್ ಅವರ ಪ್ರದೇಶವೆಂದಲ್ಲ, ಬದಲಿಗೆ ಅದು ದೊಡ್ಡ ದೇಶ ಎಂಬ ಅರ್ಥದಿಂದ ಕೂಡಿದೆ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿರುವ ವಿವರಣೆಯು ತೃಪ್ತಿಕರವಾಗಿರುವ ಹಾಗೆ ಕಂಡುಬರುತ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ಮಹಾರ್ ಎಂಬ ಪದವು ಮೃತ ಮತ್ತು ಆಹಾರ ಎಂಬುದರ ಅಪಭ್ರಂಶ ರೂಪ. ಅದರ ಅರ್ಥ ಮೃತ ಪ್ರಾಣಿಗಳ ಮಾಂಸವನ್ನು ತಿನ್ನುವವರು ಎಂದು.
ವರ್ಣಾಶ್ರಮ ಪದ್ಧತಿಯಲ್ಲಿ ಸವರ್ಣೀಯರ ಗ್ರಾಮದಲ್ಲಿ ಹಸು ಅಥವಾ ಎತ್ತು ಸತ್ತಾಗ ಮಾದಿಗರು ಬಂದು ಆ ಸತ್ತ ಹಸು ಅಥವಾ ಎತ್ತನ್ನು ಹಗ್ಗದಿಂದ ಎಳೆದುಕೊಂಡು ಊರಿನ ಹೊರಗಡೆ ತೆಗೆದುಕೊಂಡು ಹೋಗಿ ಅದರ ಚರ್ಮವನ್ನು ಬೇರ್ಪಡಿಸಿ ಮಾಂಸವನ್ನು ತಿನ್ನುತ್ತಿದ್ದರು ಮತ್ತು ತಮಟೆ ಹೊಡೆದು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ಸಮಗಾರರು ಅಥವಾ ಮೋಚಿ ಸಮಾಜದವರು ಆ ಚರ್ಮವನ್ನು ತೆಗೆದುಕೊಂಡು ಚಪ್ಪಲಿ ಅಥವಾ ಇತರೆ ಉಪಯೋಗಕ್ಕೆ ಬಳಸುತ್ತಿದ್ದರು ಎಂದು ವಿವರಿಸಿದರು. ವರ್ಣಾಶ್ರಮ ಪದ್ಧತಿಯಲ್ಲಿ ಹೊಲೆಯ ಸಮಾಜದವರು ಗ್ರಾಮದಿಂದ ದೂರ ಸ್ಮಶಾನದಲ್ಲಿ ವಾಸ ಮಾಡುತ್ತಿದ್ದರು ಮತ್ತು ಸವರ್ಣೀಯರು ಮೃತರಾದಾಗ ಅವರಿಗೆ ಶವ ಸಂಸ್ಕಾರ ಮಾಡಲು ಕುಣಿ ತೋಡುತ್ತಿದ್ದರು ಹಾಗೂ ಸವರ್ಣೀಯರ ಶವದ ಮೇಲಿದ್ದ ಬಟ್ಟೆಯನ್ನು ತೆಗೆದುಕೊಂಡು ತಾವು ಧರಿಸುತ್ತಿದ್ದರು ಎಂದರು. ಡಾಕ್ಟರ್ ಅಂಬೇಡ್ಕರ್ ಅವರು ಯಾವ ಜಾತಿಗೆ ಸೇರಿದವರು? ಡಾಕ್ಟರ್ ಅಂಬೇಡ್ಕರ್ ಅವರು ಮೂಲತಃ ಜಾತಿಯ ಹೆಸರು ಪರ್ವಾರಿ ಮತ್ತು ಬರೋಡಾ ಮಹಾರಾಜರ ಮಿಲಿಟರಿ ಇಲಾಖೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಅಕೌಂಟೆಂಟ್ ಜನರಲ್ ಆಗಿ ಸೇವೆ ಸಲ್ಲಿಸುವಾಗ ಸದರಿ ಇಲಾಖೆಯ ದಾಖಲಾತಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಜಾತಿಯ ಹೆಸರು ಪರ್ವಾರಿ ಎಂದು ನಮೂದಾಗಿರುತ್ತದೆ. ಈಸ್ಟ್ ಇಂಡಿಯಾ ಕಂಪನಿಯ ಕಾಲದಲ್ಲಿ ಅವರು ತಮ್ಮ ಸೈನ್ಯದಲ್ಲಿ ಮಹರರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕ ಮಾಡಿಕೊಂಡಿದ್ದರು. ಕಂಪನಿಯವರು ತಮ್ಮ ದಾಖಲೆಗಳಲ್ಲಿ ಮಹರರನ್ನು ಪರ್ವಾರಿ ಜಾತಿಗಳವರೆಂದು ನಮೂದಿಸಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಮಾಲಾ, ಹೊಲೆಯ ಮತ್ತು ಇತರೆ ಸಂಬಂಧಿತ ಜನಾಂಗದವರು ಡಾಕ್ಟರ್ ಅಂಬೇಡ್ಕರ್ ಅವರ ಮಹರ್ ಜಾತಿಯು ಮಾಲಾ ಮತ್ತು ಹೊಲೆಯ ಜಾತಿಗಳಿಗೆ ಸಮಾನಾರ್ಥಕವೆಂದು ಹೇಳಿದರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ನಾಯಕರು ಎಂದು ಕೂಗಿದರು. ಮಾದಿಗರು 1994ರಲ್ಲಿ ಒಳ ಮೀಸಲಾತಿಗಾಗಿ ರಾಜಕೀಯ ನಾಯಕನ ಕೊರತೆ ಇದ್ದ ಕಾರಣ ಮೋಚಿ ಜಾತಿಗೆ ಸೇರಿದ ಡಾಕ್ಟರ್ ಜಗಜೀವನ್ ರಾಮ್ ರವರು ಮಾದಿಗ ಜನಾಂಗಕ್ಕೆ ಸೇರಿದ್ದಾರೆ ಎಂದು ಮಾದಿಗರಿಗೆ ಸುಳ್ಳು ಹೇಳಿ ಒಳ ಮೀಸಲಾತಿಯ ಹೋರಾಟವನ್ನು ಪ್ರಾರಂಭಿಸಿದರು. ಆಂಧ್ರ ಪ್ರದೇಶದಿಂದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯು 1997ರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪಾದಾರ್ಪಣೆ ಮಾಡಿತು. ಕರ್ನಾಟಕದಲ್ಲಿಯೂ ಕೂಡ ಮಾದಿಗರು, ಮಾದಿಗ ದಂಡೋರ ಮತ್ತು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಹೋರಾಟಗಾರರು ಇನ್ನುಳಿದ ಮಾದಿಗರಿಗೆ ಡಾಕ್ಟರ್ ಜಗಜೀವನ್ ರಾಮ್ ರವರು ಮಾದಿಗ ಸಮಾಜಕ್ಕೆ ಸೇರಿದ್ದಾರೆ ಎಂದು ನಂಬಿಸಿ ಒಳ ಮೀಸಲಾತಿ ಹೋರಾಟ ಪ್ರಾರಂಭಿಸಿದರು. ಇಂದಿಗೂ ಕೂಡ ಡಾಕ್ಟರ್ ಜಗಜೀವನ್ ರಾಮ್ ರವರು ಮೋಚಿ ಜನಾಂಗಕ್ಕೆ ಸೇರಿದ್ದಾರೆ ಎಂದು ಮಾದಿಗರಿಗೆ ಮಾಹಿತಿ ಇಲ್ಲ. ಮಾದಿಗ ಮತ್ತು ಮೋಚಿ ಜಾತಿಗಳು ಸಮಾನಾರ್ಥಕ ಜಾತಿಗಳಲ್ಲ, ಏಕೆಂದರೆ ಮಾದಿಗ ಮತ್ತು ಮೋಚಿ ಸಮುದಾಯಗಳಲ್ಲಿ ಮದುವೆಯ ಸಂದರ್ಭದಲ್ಲಿ ಹೆಣ್ಣು ಕೊಡುವ ಮತ್ತು ತೆಗೆದುಕೊಳ್ಳುವ ಸಂಪ್ರದಾಯವಿಲ್ಲ. ಉದಾಹರಣೆಗೆ ನಮ್ಮ ರಾಯಚೂರು ನಗರದಲ್ಲಿ ಮೋಚಿವಾಡ ಮತ್ತು ಮಾದಿಗರ ಕೇರಿ ಬೇರೆ ಬೇರೆಯಾಗಿವೆ ಎಂದು ಸ್ಪಷ್ಟನೆ ಕೊಟ್ಟರು. ಪ್ರಸ್ತುತ ವರ್ಷದ ಜನವರಿ ತಿಂಗಳಿನಲ್ಲಿ ಅಖಿಲ ಕರ್ನಾಟಕ ಚರ್ಮಕಾರರ ಮಹಾಸಭಾದವರು ಮಾದಿಗರ ಪಟ್ಟಿಯಿಂದ ಚರ್ಮಕಾರರನ್ನು ಪ್ರತ್ಯೇಕಿಸಬೇಕು ಎಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದರು. ಸದರಿ ಪ್ರತಿಭಟನೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು ಮಾದಿಗರು ಎಂಬಂತೆ ಬಿಂಬಿಸಿ ಕೆಲವರು ಹೈಜಾಕ್ ಮಾಡಿದ್ದಾರೆ ಎಂದು ಆರೋಪ ಮಾಡಿದರು ಮತ್ತು ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರು ನಮ್ಮ ಚಮ್ಮಾರ ಸಮುದಾಯದವರು ಎಂಬ ಹೆಗ್ಗಳಿಕೆ ನಮಗಿದೆ ಎಂದು ಹೇಳಿದರು. ವರ್ಣಾಶ್ರಮ ಪದ್ಧತಿಯಲ್ಲಿ ಮಾದಿಗರು ಮೃತ ಪ್ರಾಣಿಗಳ ಮಾಂಸವನ್ನು ತಿಂದವರು, ಹಾಗಾಗಿ ಮಾದಿಗರು ಮತ್ತು ಮಹಾರ್ ಜಾತಿಯವರು ಒಂದೇ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವನದಲ್ಲಿ ಎಲ್ಲ ಅಸ್ಪೃಶ್ಯರ ಏಳಿಗೆಗೆ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡಿ ಎಲ್ಲ ಅಸ್ಪೃಶ್ಯರಿಗೆ ಸವಲತ್ತುಗಳನ್ನು ದೊರಕಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಡಾಕ್ಟರ್ ಅಂಬೇಡ್ಕರ್ ಅವರು ಮಾತ್ರ ಮಾದಿಗರು ಸಮಾಜದ ರಾಜಕೀಯ ನಾಯಕರು ಎಂದರು. ಜೊತೆಗೆ ಪರಿಶಿಷ್ಟ ಜಾತಿಯವರಲ್ಲಿ ಕ್ರಿಮಿಲೇಯರ್ ಮಾಡಬಹುದು ಅಂತಲೂ ಇತ್ತು. ಸೊ 2024ರಲ್ಲಿ ಸುಪ್ರೀಂ ಕೋರ್ಟ್ ರಿಸರ್ವೇಶನ್ ಗ್ರೂಪ್ ಎಲ್ಲ ಸಾಮಾನ್ಯವಾಗಿ ಕರೆಕ್ಟ್ ಸಿಗಲಿ ಅಂತೇಳಿ ಓಕೆ ಆಯ್ತು. ತದನಂತರ ಕ್ರಿಮಿಲೇಯರ್ ಓಕೆ ಆಯ್ತು. ಅವರು ಏಕಸದಸ್ಯ ವಿಚಾರಣಾ ಆಯೋಗ ಸಂಘಟನೆಗಳು ಮನವಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಅಬ್ಜೆಕ್ಷನ್ ಏನೇನು ಕೇಸ್ ಅಂತಂದ್ರೆ 2012ರಲ್ಲಿ AJ ಸದಾಶಿವ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರಿಗೆ ಒಂದು ವರದಿ ಸಲ್ಲಿಸಿದ್ರು. ಸೊ ಅದರಲ್ಲಿ ಪರಿಶಿಷ್ಟ ಜಾತಿಯವರು ಮೀಸಲಾತಿ ಪ್ರಮಾಣನ 15ಕ್ಕೆ ಇಟ್ಟು ಲೆಫ್ಟ್ ಟು ರೈಟ್ ಟು ಅದರ್ ಎಸ್ ಟಚಬಲ್ಸ್ ಅಂತೇಳಿ 3:6:5:3:1 ರೇಷಿಯೋನಲ್ಲಿ ಡಿವೈಡ್ ಮಾಡಿದ್ರು. ಸೊ ಅದಾದ ನಂತರ ಮಾಧುಸ್ವಾಮಿ ಅವರು 17%, 2% ಏರಿಕೆ ಆದ ನಂತರ 6, 5.5, 4.5 ಮತ್ತೆ 1 ಅನ್ನೋ ರೇಷಿಯೋನಲ್ಲಿ ಮಾಡಿದ್ರು. ಸೊ ಇಲ್ಲಿ ನಮ್ದು ಇವತ್ತಿನ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂತಂದ್ರೆ AJ ಸದಾಶಿವ ರಿಪೋರ್ಟ್ ನಲ್ಲಿ ಮತ್ತೆ ಮಾಧುಸ್ವಾಮಿ ರಿಪೋರ್ಟ್ ನಲ್ಲಿ ಅಂಬೇಡ್ಕರ್ ಅವರ ಕಾಸ್ಟ್ ಏನ್ ಸಬ್ ಕಾಸ್ಟ್ ಮಹಾರ್ ಇದೆ, ಸೀರಿಯಲ್ ನಂಬರ್ 62 ಏನ್ ಅಪಿಯರ್ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಲ್ಲಿ ಇರುತ್ತಲ್ಲ ಅದನ್ನ ತಗೊಂಡ್ಬಂದು ಚಲವಾದಿ ಗುಂಪಿನಲ್ಲಿ ಹಾಕಿದ್ರು. ಸೊ ಅದಕ್ಕ ಆ ಮಹಾರ್ಗ ಚಲವಾದಿಗ ಸಂಬಂಧ ಇಲ್ಲ, ಅದು ಮಾದಿಗ ಕಮ್ಯುನಿಟಿಗೆ ಸೇರಿಸಿರಿ ಅಂತೇಳಿ ನಾವು ಅಬ್ಜೆಕ್ಷನ್ ಫೈಲ್ ಮಾಡಿದ್ದೆ. ಯಾಕಂದ್ರೆ ನಮ್ಮ ಇಲ್ಲಿ ಇರೋ ಕರ್ನಾಟಕದವರು ಮಹಾರಾಷ್ಟ್ರ ಪಾಲಿಸಿಗಳನ್ನ ಅಡಾಪ್ಟ್ ಮಾಡ್ತಾರೆ ಶೆಡ್ಯೂಲ್ ಕಾಸ್ಟ್ ಅವರು.
ಸೊ ಏನಂತಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾರು ಜಾಸ್ತಿ ಇದಾರ, ಅದಕ್ಕೆ ಮಹಾರಾಷ್ಟ್ರ ಅಂತೇಳಿ ಹೇಳ್ತಾರೆ ಅಂತೇಳಿ ಇಲ್ಲಿ ಹೇಳ್ತಾರ. ಸೊ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬರಹಗಳು ಮತ್ತೆ ಭಾಷಣಗಳಲ್ಲಿ ಐತೆ. ಪೇಜ್ ನಂಬರ್ 5 ಅಲ್ಲಿ ಇದೆ, ತಮ್ಗೆ ಕೊಟ್ಟಿದ್ದೀನಿ ನಾನು. ಸೊ ಇದರಲ್ಲಿ ಡಾಕ್ಟರ್ ವಿಲ್ಸನ್ ಅವರು ಆಂಥ್ರೋಪಾಲಜಿಸ್ಟ್ ಅವ್ರ ಏನಂದ್ರೆ ಸೇಮ್ ಇದೆ, ಮಹಾರಾಷ್ಟ್ರ ಅಂತಂದ್ರೆ ಮಹಾರಾಷ್ಟ್ರ ಜಾಸ್ತಿ ಬಿಸಲಿ ಅಂತ ಹೇಳ್ತಾರೆ. ಸೊ ಅಂಬೇಡ್ಕರ್ ಅವರು ಅದಕ್ಕ ಅದೇ ಪುಸ್ತಕದಲ್ಲಿ ಅಂಬೇಡ್ಕರ್ ಬರಹಗಳು ಮತ್ತೆ ಭಾಷಣಗಳು ಪುಸ್ತಕದಲ್ಲಿ ಅವ್ರು ಅಬ್ಜೆಕ್ಷನ್ ಫೈಲ್ ಮಾಡ್ತಾರ. ಏನಂತಂದ್ರೆ ಮಹಾರಾಷ್ಟ್ರ ಅಂತಂದ್ರೆ ಮಹಾ ಜನರು ಜಾಸ್ತಿ ಇದ್ದಾರೆ ಅಂತ ಮಹಾರಾಷ್ಟ್ರ ಆಗಲ್ಲದು, ಮಹಾ ಅಂತಂದ್ರೆ ಗ್ರೇಟ್. ಆ ಕಂಟ್ರಿಯಲ್ಲಿ ಬಹಳಷ್ಟು ವೀರ ಶೂರರು ಇದ್ದಾರೆ, ಹಾಗಾಗಿ ದ ಕಂಟ್ರಿ ಬಿಲಾಂಗ್ಸ್ ಟು ಗ್ರೇಟ್ ಅಂತ ಹೇಳ್ತಾರ. ಎರಡನೇದು ಇವ್ರೇನಂತಾರ ಮಹಾರಾಜರು ಕಾಲದಲ್ಲಿ ರಾಜರಿದ್ರು ಅಂತ ಹೇಳ್ತಾರ. ಇವತ್ತೇನು ವಾಸ್ತವಾಂಶದಲ್ಲಿ ಅಂಬೇಡ್ಕರ್ ಬರಹಗಳು ಮತ್ತೆ ಭಾಷಣಗಳು ಬಾಬಾ ಸಾಹೇಬ್ ಇದ್ರ ಬಗ್ಗೆ ಅಧ್ಯಯನ ಮಾಡುವಾಗ ಅವರು ಸ್ಪಷ್ಟವಾಗಿ ಹೇಳ್ತಾರ. ಏನಂತಾರೆ ಅಂತಂದ್ರೆ ಈಗಿನ ಪರಿಸ್ಥಿತಿಗಳು ನೋಡಿದ್ರೆ ಇವ್ರದ್ದು ಊರು ವಾಸ ಮಾಡೋದು, ಇವ್ರಿಗೆ ಸಿವಿಕ್ ರೈಟ್ಸ್ ಇಲ್ಲ ಅಂತ ಇವೆಲ್ಲ ನೋಡ್ತಿದ್ರೆ ಇವರು ಇತಿಹಾಸದಲ್ಲಿ ರಾಜರಿರಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಾಬಾ ಸಾಹೇಬ್ ಏನಂತಾರ ಶೆಡ್ಯೂಲ್ ಕ್ಯಾಸ್ಟ್ ಅವ್ರ ಅನ್ಟಚಬಿಲಿಟಿ ಇಸ್ ದ ಬೈ ಪ್ರಾಡಕ್ಟ್ ಆಫ್ ಕಾಸ್ಟ್ ಸಿಸ್ಟಮ್ ಅಂತ ಹೇಳ್ತಾರ. ಸೊ ಇವರೇ ಶೆಡ್ಯೂಲ್ ಕ್ಯಾಸ್ಟ್ ಅವ್ರು ಏನಂತಾರ ಮತ್ತೆ ಪಂಚಮಲ್ ಅಂತ ಹೇಳ. ಪಂಚಮಲ್ ಅಂತಂದ್ರೆ ಇರೋದೇ ಇಲ್ಲ. ವರ್ಣಾಶ್ರಮ ಪದ್ಧತಿಯಲ್ಲಿ ಚತುರ ಅಂತ ಅಂತಂದ್ರೆ 4 ಇರೋದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇವು ಎಲ್ಲ ಕೂಡ ಕಲ್ಪನೆ ಇಟ್ಕೊಂಡು ಏನು ಓದ್ಲಾರ್ದಂಗ ಸೊಸೈಟಿಗೆ ರಾಂಗ್ ಮೆಸೇಜ್ ಕೊಟ್ಕೊಂಡು ಹೋಗ್ತಾರ. ಸೊ ಇದು ಕೊಟ್ಟಿದೆ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ ಮನುಸ್ಮೃತಿಯನ್ನು ಸುಟ್ಟಾದ ನಂತರ, ಯಾಕಂತಂದ್ರೆ ಅದರಲ್ಲಿ ನಮ್ಗೆ ಅವಕಾಶಗಳು ಇರಲಿಲ್ಲ, ಅದನ್ನು ಸುಟ್ಟಾದ ನಂತರ ನಾವು ವರ್ಣಾಶ್ರಮ ಪದ್ಧತಿಯಲ್ಲಿ ಈ ಜಾತಿಗಳಿಗೆ ಆಗಿದಾವಲ್ಲ ವೃತ್ತಿ ಆಧಾರದ ಮೇಲೆ ಅದನ್ನ ನಾವು ಫಾಲೋ ಮಾಡಬಾರ್ದು ಅಂತ ಹೇಳ್ತಾರ. ಸೊ ಹಾಗಾಗಿ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಮತ್ತೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ಟಿಕಲ್ 19 ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ವೃತ್ತಿ ಆಧಾರದ ಮೇಲೆ ಕುಲ ಕಸುಬು ಏನಿತ್ತಲ್ಲ ಅದು ಹೋಯ್ತು, ಇನ್ಮೇಲಿಂದ ಯಾರು ಏನಾದ್ರೂ ಮಾಡ್ಕೋಬಹುದು, ಏನಾದ್ರೂ ಸಾಧಿಸಬಹುದು ಅನ್ನೋದು ಅವಕಾಶ ಕೊಟ್ಟರು. ಸೊ ಇಲ್ಲಿ ಮಹಾರಾಜ್ಯ ಅಂತಂದ್ರೆ ಇಟ್ ಇಸ್ ಎ ಕರಪ್ಟ್ ವರ್ಡ್ ಆಫ್ ಮೃತ್ಯು ಆಹಾರ. ಅಂದ್ರೆ ಮೊದಲ ಕಾಲದಲ್ಲಿ ಸತ್ತ ತರದ ಮಾಂಸವನ್ನು ಯಾರು ತಿಂದು ಬದುಕ್ತಿದ್ರು ಅವರು ಮಹಾರಾಗ್ತಾರ. ಸೊ ನಮ್ಮಲ್ಲಿ ಏನಾಗ್ತದೆ ಹಳ್ಳಿಗಳಲ್ಲಿ ಮುಂಚೆ ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು ಅಂತಂದ್ರೆ ಗೌಡ್ರ ಮನೆಯಲ್ಲಿ ತಿಳ್ಕೊಂಡ್ರೆ ಮಾದಿಗೆ ಹೋಗಿ ಅದನ್ನ ಹೋಗಿ ಎಳ್ಕೊಂಡ್ ಬಂದು ಹಗ್ಗಲಿಂದ ತಗೊಂಡ್ಬಂದು ಹೊರಗ ಅದ್ರ ಚರ್ಮ ಬಿಚ್ಚಿ ಅದ್ರ ಮಾಂಸವನ್ನು ತಿಂದು ಬದುಕ್ತಿದ್ರು, ಜೊತೆಗೆ ಅಲ್ಲಿಗೆ ಹೊಡಿತಿದ್ರು ತಮಟೆ ಬಾಸರು. ಸೊ ಅದಾದ ನಂತರ ಚರ್ಮವನ್ನು ತಗೊಂಡು ಈ ಸಮಗಾರದವರು ಮತ್ತೆ ಅದರ ಚರ್ಮನೆಲ್ಲ ಕ್ಲೀನ್ ಮಾಡಿ ಮೋಚೋರ್ ಕೊಡ್ತಿದ್ರು, ಮೋಚೋರ್ ತಗೊಂಡ್ಬಂದು ಚಪ್ಪಲಿ ಕೆಲಸ ಮಾಡ್ತಿದ್ರು. ಸೊ ಇದು ಬಂದು ಮಾಡಿರೋದು ಮತ್ತೆ ಸಮಗಾರ ಮೋಚಿದು ಕುಲ ಕಸುಬು ಹಿಂದೆ ಇತ್ತು. ಸೊ ಅದಾದ ನಂತರ ಒಲೆ ಪ್ರದೇಶ ಅಂತಂದ್ರೆ ಒಲೆ ಒಂದು ಉರ್ದುನಲ್ಲಿ ಒಂದು ಟರ್ಮ್ ಇದೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ, ಏನಂತಂದ್ರೆ ಬೇಗರ್. ಬೇಗರ್ ಅಂತಂದ್ರೆ ಉರ್ದುನಲ್ಲಿ ಜಿಸ್ಕಾ ಕೋಯಿ ಘರ್ ನಹೀ ಹೋತಾ ಉಸ್ಕು ಬೇಗರ್ कहते हैं. ಸೊ ಇವ್ರ ಮನೆ ಯಾಕೆ ಇರಲಿಲ್ಲ ಅಂತಂದ್ರೆ ಊರು ಹೊರಗ ಸ್ಮಶಾನ ಏನಿದ್ವಲ್ಲ ಅಲ್ಲೇ ಗುಡಿಸಲುಗಳು ಹಾಕೋತಿರ್ತಿದ್ರು. ಸೊ ಯಾರಾದ್ರೂ ತೀರ್ಕೊಂಡ್ರೆ ಅದ್ರ ಶವ ಕೋಣೆ ತೊಳೋದು ಮತ್ತೆ ಅದ್ರ ಮೇಲೆ ಇದ್ದಿದ್ದು ಬಟ್ಟೆ ತಗೊಂಡು ಹಾಕೊಂಡು ಇವ್ರು ಜೀವನ ಮಾಡ್ತಿದ್ರು. BA ಅಂತಿದೆ, ಅದ್ರ ಪಕ್ಕದಲ್ಲಿ ಪರ್ವಾರಿ ಅಂತಿದೆ. ಸೊ ಅದ್ರ ಜೊತೆಗೆ ಇಲ್ಲಿ ಮತ್ತೆ ಪೇಜ್ ನಂಬರ್ 9 ಅಲ್ಲಿ ಅಂಬೇಡ್ಕರ್ ಅವರು ಬರೋಡ ಮಹಾರಾಜರಿಂದ ಲೋನ್ ತಗೊಂಡು ವಿದೇಶಿಕ ಸೋಶಿಯಾಲಜಿ ಮತ್ತೆ ಎಕನಾಮಿಕ್ಸ್ ಓದಕ್ಕೂ ಅವ್ರು ಕ್ಯಾಸ್ಟ್ ಕ್ಲಿಯರ್ ಕಟ್ ಆಗಿ ಪರ್ವಾರಿ ಅಂತ ಬರೀತಾರ ಅವರು. ಸೊ ಅದಲ್ಲದೆ ಮತ್ತೆ ಪೇಜ್ ನಂಬರ್ 7 ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇವರೇ ಜನವರಿ 1 ಮಾಲಾ ಸಮಾಜದವರು ಕೆಲವೊಂದು ಸಮಾಜದವರು ಕೊರೆಗಾಂವ್ ಉತ್ಸವ ಮಾಡ್ತಾರಲ್ರಿ. ಪೇಜ್ ನಂಬರ್ 7 ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅವರು ಇಲ್ಲಿ ಅವರ ಮಿಲಿಟರಿ ಕಂಟೋನ್ಮೆಂಟ್ ಏರಿಯಾ, ಸೊ ಬಾಂಬೆ ಪ್ರಾಂತದಲ್ಲಿ ಇದ್ದದ್ದು ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಆಫ್ ವಾರ್ ಅಂತ ಹೇಳಿ ಅಲ್ಲಿ ಲಾರ್ಜ್ ಎಂಪ್ಲಾಯ್ಸ್ ಇವ್ರು ಮಹಾಜನಾಂಗದವ್ರನ್ನ ಸೇರ್ಕೊತಿದ್ರು. ಇವ್ರೇನು ವಿಜಯೋತ್ಸವ ಮಾಡ್ತಾರಲ್ರಿ. ಸೊ ಅಲ್ಲಿನೂ ಅವ್ರ ಕ್ಯಾಸ್ಟ್ ಕಾಲಮ್ ನಲ್ಲಿ ಪರ್ವಾರಿ ಅಂತಾನೆ ಡೆಸಿಗ್ನೇಟ್ ಮಾಡ್ತಿದ್ರು. ಆದ್ರೆ ಇತಿಹಾಸದಲ್ಲಿ ನೋಡಿದಾಗ ಮಹಾರಾಣ ಶಬ್ದ ಯಾವಾಗಲೂ ಗೊತ್ತಿಲ್ಲ, ಅದು ಜ್ಞಾನೇಶ್ವರಿ ಪೀರಿಯಡ್ ಆದ್ಮೇಲೆ ಅದು ಕಂಡು ಬಂದಿದ್ದು. ಸೊ ಹಾಗಾಗಿ ಅಂಬೇಡ್ಕರ್ ಅವರು ಎಂಟೈರ್ ಅನ್ಟಚಬಲ್ ಗ ಸಮಾನವಾದ ಪದನೇ ಅವರು ಅವ್ರ ಜಾತಿ ಉಪಜಾತಿಯಾಗಿ ಮಾಡ್ಕೊಂಡಿದ್ದಾರೆ. ಅದೇನಂತಂದ್ರೆ ಮೃತ್ಯು ಆಹಾರ. ಮೃತ್ಯು ಆಹಾರ ಅಂತಂದ್ರೆ ಸತ್ತದನದ ಮಾಂಸ ಯಾರು ತಿಂದಾರ ಅವರೇ ಮಹಾ ಅಂತೇಳಿ ಹೇಳ್ತಾರೆ. ಸೊ ಅದಾದ ನಂತರ ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ನಾನು ಪ್ರಾರಂಭದಿಂದಲೂ ಹೇಳ್ಕೊಂಡು ಬಂದಿದ್ದೀನಿ, ಅಂಬೇಡ್ಕರ್ ಅವರು ಜಲವಾದಿ ಅಲ್ಲ, ಜಗಜೀವನ್ ರಾಮ್ ಅವರು ಮಾದಿಗಲ್ಲ ಅಂತೇಳಿ. ಸೊ ಮೊನ್ನೆ ಇಲ್ಲಿ ನೋಡ್ರಿ ಜನವರಿ ತಿಂಗಳಲ್ಲಿ ಚಮಾರ್ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರು. ಅವ್ರು ಏನಂತಿದ್ರು ಅಂತಂದ್ರೆ ಜಗಜೀವನ್ ರಾಮ್ ಅವರು ಮೋಚಿ ಜನಾಂಗದವರು ಕೆಲವರು ಹೈಜಾಕ್ ಮಾಡ್ಯಾರ ಅಂತ ಹೇಳ್ತಾರೆ. ಕೆಲವರು ಅಂತಂದ್ರೆ ಕ್ಲಿಯರ್ ಕಟ್ ಆಗಿ ಮಾದಿಗರು ಅಂತ ಹೇಳ್ತಾರೆ. ಇಲ್ಲಿ ಹೈಜಾಕ್ ಮಾಡ್ಯಾರ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇವ್ರು 1975 ಬೆಂಗಳೂರಲ್ಲಿ ಲೀಡರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನ್ ಮಾಡಿದ್ರಲ್ಲ ಯಾವಾಗಲೂ ಅಧ್ಯಕ್ಷರು ಇವರೇ ಹಾಕಬೇಕು ಚರ್ಮಕಾರರು. ಅದ್ರ ಬದಲಾಗಿ ಮಾದಿಗರನ್ನ ಅಧ್ಯಕ್ಷ ಮಾಡ್ತಿದ್ರು. ಯಾಕಂತಂದ್ರೆ ಎಲ್ಲಾ ಕುಲ ಕಸುಬು ಇದರಿಂದನೇ ಆಗ್ತದೆ. ತದನಂತರ ಮತ್ತೆ ಸಫಾಯಿ ಕರ್ಮಚಾರಿಗಳು ಏನಿದ್ದಾರಲ್ಲ ಬಂಗಿ ಮೈತರವರು
ಅವ್ರ ಅಧ್ಯಕ್ಷರಾಗ್ಬೇಕು ಅದಕ್ಕ ಹೋಗಿ ಇವ್ನ ಒಂದ್ಸಲ ಎಸ್ಮಾರಕ್ ಅವ್ರು ಮಾಡಿದ್ರು. ಸೊ ಇಲ್ಲಿ ಎಲ್ಲ ಇತ್ತಂತಂದ್ರು ಚಮ್ಮಾರನ ಮತ್ತೆ ಮೂಚಿ ಜನಾಂಗದವ್ರನ್ನ ತುಳಿಯವರೇ ಇಲ್ಲಿ ಮಾದಿಗರಾಗ್ಯಾರ. ಇದು ಫ್ಯಾಕ್ಟ್ ಇದೆ ಬೇಸ್ಡ್ ಆನ್ ಡಾಕ್ಯುಮೆಂಟ್ಸ್. ಸೊ ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಮತ್ತೆ ಇಲ್ಲಿ ಈ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡ ನರಸಿಂಹಲು, ಉರುಕುಂದಪ್ಪ ಜಗ್ಲಿ, ಹುಸೇನ್ ಬಾಷಾ ಪಲಕನಮರಡಿ ಇದ್ದರು. ಹೊಸಮನಿ ಪ್ರಕಾಶನ ವತಿಯಿಂದ ರಾಯಚೂರು ಜಿಲ್ಲಾ ಮಟ್ಟದ ವೈಚಾರಿಕ ನಾಟಕ ಕೃತಿಗಳನ್ನು ಪ್ರಶಸ್ತಿಗಾಗಿ ಆಹ್ವಾನಿಸಲಾಗಿದೆ ಎಂದು ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2024ರ ಜನವರಿಯಿಂದ ಡಿಸೆಂಬರ್ ಅಂತ್ಯದೊಳಗೆ ಬಿಡುಗಡೆ ಹೊಂದಿರುವ ಕೃತಿಗಳಾಗಿರಬೇಕು. ಲೇಖಕರು ರಾಯಚೂರು ಜಿಲ್ಲೆಯವರೇ ಆಗಿರಬೇಕು. 2024ರ ಸಾಲಿನಲ್ಲಿ ಪ್ರಕಟವಾದ ಈ ಕೃತಿಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ಪ್ರಶಸ್ತಿಗಳಿಗೆ ಮಾತ್ರ ಆಯ್ಕೆ ಮಾಡಲಾಗುತ್ತಿದೆ. ಪ್ರಥಮ ಪ್ರಶಸ್ತಿ ಪಡೆದ ಕೃತಿಗೆ 5,000 ರೂಪಾಯಿಗಳು ಬಹುಮಾನ, ದ್ವಿತೀಯ ಪ್ರಶಸ್ತಿ ಪಡೆದ ಕೃತಿಗೆ 3,000 ನಗದು ಬಹುಮಾನ ನೀಡಲಾಗುತ್ತದೆ. ಜೊತೆಗೆ ಪ್ರಶಸ್ತಿ ಫಲಕ, ಪ್ರಶಸ್ತಿ ಪತ್ರ ಹಾಗೂ ಶಾಲು ಹಾರಗಳ ಗೌರವ ಇರುತ್ತದೆ ಎಂದು ವಿವರಿಸಿದರು. ಪ್ರಶಸ್ತಿಗೆ ಕಳುಹಿಸುವ ಕೃತಿಗಳಿಗೆ ನಿಯಮಗಳು. ಇದೊಂದು ರಾಯಚೂರು ಜಿಲ್ಲಾ ಮಟ್ಟದ ನಾಟಕ ಕೃತಿ ಸ್ಪರ್ಧೆ. ರಾಯಚೂರು ಜಿಲ್ಲಾ ಬರಹಗಾರರೇ ಆಗಿರಬೇಕು. ಬೇರೆ ಜಿಲ್ಲೆಯಿಂದ ಬಂದವರಾದರೆ 10 ವರ್ಷ ಇಲ್ಲಿ ನೆಲೆಸಿರುವವರಾಗಿರಬೇಕು. ನಾಟಕ ಕೃತಿ ವೈಚಾರಿಕ ಕೃತಿಯಾಗಿರಬೇಕು. ಸೃಜನಶೀಲ ಕೃತಿಯಾಗಿರಬೇಕು. ಧಾರ್ಮಿಕ ಹಾಗೂ ಮೂಢನಂಬಿಕೆ ಬಿತ್ತುವಂತ ಕೃತಿಯಾಗಿರಬಾರದು. ಕಂಪನಿ ನಾಟಕ ಶೈಲಿಯ ಹಳ್ಳಿಗಳಲ್ಲಿ ಆಡುವ ಸಾಮಾಜಿಕ ನಾಟಕಗಳಿಗೆ ಪ್ರಶಸ್ತಿ ಸ್ಪರ್ಧೆಗೆ ಅವಕಾಶವಿರುವುದಿಲ್ಲ. ಹಸ್ತಪ್ರತಿ ನಾಟಕಗಳಿಗೆ ಅವಕಾಶ ಇರುವುದಿಲ್ಲ. ವಚನ ಚಳುವಳಿಯ ವೈಚಾರಿಕ ನೆಲೆಯ ಕೃತಿಗಳಾದರೆ ಸ್ಪರ್ಧೆಗೆ ಕಳುಹಿಸಲು ಅವಕಾಶವಿದೆ. ಮೂಢನಂಬಿಕೆ ಬಿಂಬಿಸುವಂತಿರಬಾರದು. 2024ರ ಜನವರಿ 1ರಿಂದ 2024ರ ಡಿಸೆಂಬರ್ 31ರೊಳಗೆ ಪ್ರಕಟಗೊಂಡಿರುವ ಕೃತಿಗಳು ಸ್ಪರ್ಧೆಗೆ ಅರ್ಹ. ನಾಟಕ ಕೃತಿ 2024ರಲ್ಲಿ ಪ್ರಥಮ ಮುದ್ರಣವಾಗಿರಬೇಕು. ಮರುಮುದ್ರಣ ಕೃತಿಯು ಅರ್ಹವಲ್ಲ. ನಾಟಕ ಕೃತಿ ಒಬ್ಬರೇ ರಚಿಸಿದ್ದಿರಬೇಕು. ಸಂಕಲನಗಳಲ್ಲಿ ಬೇರೆ ಬೇರೆ ಲೇಖಕರ ನಾಟಕಗಳಿದ್ದರೆ ಪರಿಗಣಿಸಲಾಗುವುದಿಲ್ಲ. ತೀರ್ಪುಗಾರರ ನಿರ್ಣಯವೇ ಅಂತಿಮ. ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ. ತೀರ್ಪುಗಾರರ ನಿರ್ಣಯದ ನಂತರ ಪ್ರಶಸ್ತಿ ವಿತರಣಾ ಸಮಾರಂಭದ ದಿನಾಂಕ ಮತ್ತು ಸ್ಥಳ ಪ್ರಕಟಿಸಲಾಗುವುದು. ಪ್ರಶಸ್ತಿ ವಿತರಣಾ ಸ್ಥಳ ಜಿಲ್ಲಾ ಕೇಂದ್ರ ರಾಯಚೂರಿನಲ್ಲಿಯೇ ಮಾಡಲಾಗುತ್ತದೆ. ಲೇಖಕರು ತಮ್ಮ ಹೆಸರು, ವಿಳಾಸ, ಮೊಬೈಲ್ ನಂಬರ್ ಸ್ಪಷ್ಟವಾಗಿ ಬರೆದು ಪತ್ರದೊಂದಿಗೆ ಸ್ಪರ್ಧೆಗೆ ಕಳುಹಿಸಬೇಕು. ಆದ್ದರಿಂದ ಮೇಲಿನ ನಿಬಂಧನೆ ಅನುಸರಿಸಿ ಜಿಲ್ಲೆಯ ವೈಚಾರಿಕ ನಾಟಕ ಕೃತಿಗಳ ಲೇಖಕರು ತಮ್ಮ ಪ್ರಕಟಿತ ನಾಟಕ ಕೃತಿಯ 2 ಪ್ರತಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ದಿನಾಂಕ ಫೆಬ್ರವರಿ 15, 2025ರೊಳಗೆ ರಿಜಿಸ್ಟರ್ ಅಂಚೆ ಕೊರಿಯರ್ ಮೂಲಕ ಈ ಕೆಳಕಂಡ ನಮ್ಮ ವಿಳಾಸಕ್ಕೆ ತಲುಪುವಂತೆ ಕಳುಹಿಸಲು ಕೋರಲಾಗಿದೆ. ಫೆಬ್ರವರಿ 15ರ ನಂತರ ಬಂದವುಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಬಶೀರ್ ಅಹಮದ್ ಮೊಬೈಲ್ ನಂಬರ್ 7483549744 ಇವರನ್ನು ಸಂಪರ್ಕಿಸಬಹುದು ಎಂದು ಹೇಳಿದರು. 2 ಕಾರ್ಯಕ್ರಮಗಳನ್ನು ನಾವು ಹೊಸಮನಿ ಪ್ರಕಾಶನ ರಾಯಚೂರು ವತಿಯಿಂದ ಮಾಡಿದ್ದೇವೆ. ಈಗ ಈ ವರ್ಷದ ಮೊದಲನೇ ಕಾರ್ಯಕ್ರಮ ನಾಟಕ ಪ್ರಶಸ್ತಿಗೆ ಕೃತಿಗಳ ಆಹ್ವಾನ ಮಾಡಿದ್ದೇವೆ. ಹೊಸಮನಿ ಪ್ರಕಾಶನ ರಾಯಚೂರು ವತಿಯಿಂದ ರಾಯಚೂರು ಜಿಲ್ಲಾ ಮಟ್ಟದ ವೈಚಾರಿಕ ನಾಟಕ ಕೃತಿಗಳನ್ನು ಪ್ರಶಸ್ತಿಗಾಗಿ ಆಹ್ವಾನಿಸಲಾಗಿದೆ. 2024ರ ಜನವರಿಯಿಂದ ಡಿಸೆಂಬರ್ ಅಂತ್ಯದೊಳಗೆ ಬಿಡುಗಡೆ ಹೊಂದಿರುವ ಕೃತಿಗಳಾಗಿರಬೇಕು. ಲೇಖಕರು ರಾಯಚೂರು ಜಿಲ್ಲೆಯವರೇ ಆಗಿರಬೇಕು. 2024ರ ಸಾಲಿನಲ್ಲಿ ಪ್ರಕಟವಾದ ಈ ಕೃತಿಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ಪ್ರಶಸ್ತಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತದೆ. ಪ್ರಥಮ ಪ್ರಶಸ್ತಿ ಪಡೆದ ಕೃತಿಗೆ 5,000 ರೂಪಾಯಿಗಳ ನಗದು ಬಹುಮಾನ, ದ್ವಿತೀಯ ಪ್ರಶಸ್ತಿ ಪಡೆದ ಕೃತಿಗೆ 3,000 ನಗದು ಬಹುಮಾನ ನೀಡಲಾಗುತ್ತದೆ. ಜೊತೆಗೆ ಪ್ರಶಸ್ತಿ ಫಲಕ, ಪ್ರಶಸ್ತಿ ಪತ್ರ ಹಾಗೂ ಶಾಲು ಹಾರಗಳು ಗೌರವ ಇರುತ್ತದೆ. ಪ್ರಶಸ್ತಿಗೆ ಕಳಿಸುವ ಕೃತಿಗಳಿಗೆ ನಿಯಮಗಳು. ಇದೊಂದು ರಾಯಚೂರು ಜಿಲ್ಲಾ ಮಟ್ಟದ ನಾಟಕ ಕೃತಿ ಸ್ಪರ್ಧೆ. ರಾಯಚೂರು ಜಿಲ್ಲಾ ಬರಹಗಾರರೇ ಆಗಿರಬೇಕು. ಬೇರೆ ಜಿಲ್ಲೆಯಿಂದ ಬಂದವರಾದರೆ 10 ವರ್ಷ ಇಲ್ಲಿ ನೆಲೆಸಿರಬೇಕು. ನಾಟಕ ಕೃತಿ ವೈಚಾರಿಕ ಕೃತಿಯಾಗಿರಬೇಕು. ಸೃಜನಶೀಲ ಕೃತಿಯಾಗಿರಬೇಕು. ಧಾರ್ಮಿಕ ಹಾಗೂ ಮೂಢನಂಬಿಕೆ ಬಿತ್ತುವಂತಹ ಕೃತಿಗಳಾಗಿರಬಾರದು. ಕಂಪನಿ ನಾಟಕ ಶೈಲಿಯ ಹಳ್ಳಿಗಳಲ್ಲಿ ಆಡುವ ಸಾಮಾಜಿಕ ನಾಟಕಗಳಿಗೆ ಸ್ಪರ್ಧೆಗೆ ಅವಕಾಶ ಇರುವುದಿಲ್ಲ. ಹಸ್ತಪ್ರತಿ ನಾಟಕಗಳಿಗೂ ಅವಕಾಶ ಇರುವುದಿಲ್ಲ. ವಚನ ಚಳವಳಿಯ ವೈಚಾರಿಕ ನೆಲೆಯ ಕೃತಿಗಳಾದರೆ ಸ್ಪರ್ಧೆಗೆ ಕಳಿಸಲು ಅವಕಾಶವಿದೆ.
ಮೂಢನಂಬಿಕೆ ಬಿಂಬಿಸುವಂತಿರಬಾರದು ವಚನ ಚಳವಳಿಯ ಕೃತಿಗಳಿಗೆ. 2024 ಜನವರಿ 1ರಿಂದ 2024 ಡಿಸೆಂಬರ್ 31ರವರೆಗೆ ಪ್ರಕಟಗೊಂಡಿರುವ ನಾಟಕ ಕೃತಿಗಳು ಸ್ಪರ್ಧೆಗೆ ಅರ್ಹ. ನಾಟಕ ಕೃತಿ 2024ರಲ್ಲಿ ಪ್ರಥಮ ಮುದ್ರಣವಾಗಿರಬೇಕು. ಮರಮುದ್ರಣ ಕೃತಿಯು ಅರ್ಹವಲ್ಲ. ನಾಟಕ ಕೃತಿ ಒಬ್ಬರೇ ರಚಿಸಿದ್ದಿರಬೇಕು. ಸಂಕಲನಗಳಲ್ಲಿ ಬೇರೆ ಬೇರೆ ಲೇಖಕರ ನಾಟಕಗಳಿದ್ದರೆ ಪರಿಗಣಿಸಲಾಗುವುದಿಲ್ಲ. ತೀರ್ಪುಗಾರರ ನಿರ್ಣಯವೇ ಅಂತಿಮ. ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ. ತೀರ್ಪುಗಾರರ ನಿರ್ಣಯದ ನಂತರ ಪ್ರಶಸ್ತಿ ವಿತರಣಾ ಸ್ಥಳ ಜಿಲ್ಲಾ ಕೇಂದ್ರ ರಾಯಚೂರಿನಲ್ಲಿಯೇ ಮಾಡಲಾಗುತ್ತದೆ. ಲೇಖಕರು ತಮ್ಮ ಹೆಸರು, ವಿಳಾಸ, ಮೊಬೈಲ್ ನಂಬರ್ ಸ್ಪಷ್ಟವಾಗಿ ಬರೆದು ಪತ್ರದೊಂದಿಗೆ ಸ್ಪರ್ಧೆಗೆ ಕಳಿಸಬೇಕು. ಆದ್ದರಿಂದ ಮೇಲಿನ ನಿಬಂಧನೆ ಅನುಸರಿಸಿ ಜಿಲ್ಲೆಯ ವೈಚಾರಿಕ ನಾಟಕ ಕೃತಿಗಳ ಲೇಖಕರು ತಮ್ಮ ಪ್ರಕಟಿತ ನಾಟಕ ಕೃತಿಯ 2 ಪ್ರತಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ದಿನಾಂಕ ಫೆಬ್ರವರಿ 25, 2025ರೊಳಗೆ ರಿಜಿಸ್ಟರ್ ಅಂಚೆ ಅಥವಾ ಕೊರಿಯರ್ ಮೂಲಕ ಈ ಕೆಳಕಂಡ ನಮ್ಮ ವಿಳಾಸಕ್ಕೆ ತಲುಪಿಸುವಂತೆ ಕಳಿಸಲು ಕೋರಲಾಗಿದೆ. ಫೆಬ್ರವರಿ 25ರ ನಂತರ ಬಂದವುಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ. ವಿಳಾಸ: ಬಶೀರ್ ಅಹಮದ್ ಹೊಸಮನಿ, ಅಧ್ಯಕ್ಷರು, ಹೊಸಮನಿ ಪ್ರಕಾಶನ, ರಾಯಚೂರು. ಮನೆ ಕನ್ನಡ ಡಿಂಡಿಮ ನಿಲಯ, ಮನೆ ಸಂಖ್ಯೆ 14-2-215/9, ಅಮರೇಶ್ವರ ನಗರ, ತಂಪು ಉಗ್ರಾಣದ ಹಿಂದೆ, ಅಸ್ಕಿಯಾಳ್, ರಾಯಚೂರು 584104, ಪಿನ್ಕೋಡ್ 584104. ಈ ಸಂದರ್ಭದಲ್ಲಿ ರುದ್ರಯ್ಯ ಗುಣಾರಿ, ರಾಮಲಿಂಗಪ್ಪ ಕೊಣಸಿ, ಕೆ ವೀರೇಶ್ ಬಾಬು ಇದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ವಸಂತ ಮಾರುತಿ ದೇವಸ್ಥಾನದಲ್ಲಿ ಫೆಬ್ರವರಿ 10ರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ವಸಂತ ಮಾರುತಿ ದೇವಸ್ಥಾನದ ವ್ಯವಸ್ಥಾಪಕ ಶ್ರೀಕಾಂತ್ ಗುರುಸ್ವಾಮಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 6:30ಕ್ಕೆ ನವಗ್ರಹ ಪ್ರತಿಷ್ಠಾನ ಮಾಡಲಾಗುತ್ತದೆ. ಬೆಳಗ್ಗೆ 8 ಗಂಟೆಗೆ ಹೋಮ ಹವನ, 9 ಗಂಟೆಗೆ ಶಿವಲಿಂಗ ನಂದಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ 11 ಗಂಟೆಗೆ ದ್ವಾದಶ ಜ್ಯೋತಿರ್ಲಿಂಗ ಪಡಿಪೂಜೆ ಮತ್ತು ಪಂಚಾಮೃತ ಅಭಿಷೇಕ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ, ನಂತರ ಸಂಜೆ 4 ಗಂಟೆಗೆ ಪಲ್ಲಕ್ಕಿ ಉತ್ಸವ, ನಂದಿಕೋಲು ಸೇವೆ ಹಾಗೂ ಚಂಡಿ ಮೇಳ ಭಾಜಾ ಭಜಂತ್ರಿಯೊಂದಿಗೆ ವಿಜೃಂಭಣೆಯಿಂದ ಮೆರವಣಿಗೆ ನಡೆಯಲಿದೆ ಎಂದರು. ಸಂಜೆ 7:30ಕ್ಕೆ ಶ್ರೀ ವಸಂತ ಮಾರುತಿ ಆಶ್ರಮ ಶಿವ ಸ್ವಾಮಿಗಳಿಂದ ಅಗ್ನಿಕುಂಡ ಕಾರ್ಯಕ್ರಮ ನಡೆಯಲಿದೆ. ಈ ಪವಿತ್ರ ಧಾರ್ಮಿಕ ಉತ್ಸವಕ್ಕೆ ಶಿವಭಕ್ತಾದಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ವಸಂತ ಮಾರುತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪಡಿಪೂಜೆ ಕಾರ್ಯಕ್ರಮ, ದಕ್ಷಯಜ್ಞ ಕಾರ್ಯಕ್ರಮ, 4 ಗಂಟೆಗೆ ದಿವ್ಯ ಮೆರವಣಿಗೆ ಇರ್ತಾರೆ ಸ್ವಾಮಿ. ಬಸವನ ಆಂಜನೇಯ ಸರ್ಕಲಿಂದ ಗದ್ವಾಲ್ ರೋಡು, ಶಂಕುಚಕ್ರ ಮಾರುತಿ ದೇವಸ್ಥಾನ ಹಾಗೂ ಸಿಮಿಡಾಗಿ ಸರ್ಕಲ್, ಚಂದ್ರಮಣ ವರೆಗಿಂದ ಮತ್ತೆ ಬಸವನ ಸ್ವಾಮಿಗೆ ಅಲ್ಲಿಂದ ತಕ್ಕ ದಿವ್ಯ ಮೆರವಣಿಗೆ, ಪಲ್ಲಕ್ಕೋತ್ಸವ ಹಾಗೂ ಬಾಜಾ ಭಜಂತ್ರಿಯೊಂದಿಗೆ ದಿವ್ಯ ಮೆರವಣಿಗೆ ಇರ್ತಾರೆ. ಎಲ್ಲ ದಯಮಾಡಿ ಬರಬೇಕಂತೇಳಿ ದಿವ್ಯ ಮೆರವಣಿಗೆ ಹಾಗೂ ಪಡಿಪೂಜಾ ಕಾರ್ಯಕ್ರಮ, ದಕ್ಷಯಜ್ಞ ಕಾರ್ಯಕ್ರಮ ಇರ್ತದೆ. 4 ಗಂಟೆಗೆ ದಿವ್ಯ ಮೆರವಣಿಗೆ ಇರ್ತದೆ. 4 ಗಂಟೆಯಿಂದ ಗದ್ವಾಲ್ ರೋಡು, ಸಿಟ್ಟಾಗಿ ಸರ್ಕಲ್ ಹಾಗೂ ಚಂದ್ರಮಣ ಸುತ್ತದಿಂದ ಮತ್ತು ಬಸವನ ಸರ್ಕಲ್ ತನಕ ದಿವ್ಯ ಬ್ರಹ್ಮರಾಮ ಮಲ್ಲಿಕಾರ್ಜುನರವರ ಮೆರವಣಿಗೆ ಇರ್ತದೆ. ಎಲ್ಲ ಸುತ್ತಮುತ್ತ 40 ಹಳ್ಳಿಗಳಿಂದ ಸುಮಾರು 15,000-2,000 ಶಿವಸ್ವಾಮಿಗಳು ಬಂದು ಸೇರ್ತಾರೆ. ಅವತ್ತು ಮಧ್ಯಾಹ್ನ ಅನ್ನದಾನ ಇರ್ತದೆ. ರಾತ್ರಿ 7 ದಕ್ಷಯಜ್ಞ ಕಾರ್ಯಕ್ರಮ, ಅಗ್ನಿಕುಂಡ ಕಾರ್ಯಕ್ರಮ ಇರ್ತದೆ. ಈ ಸಂದರ್ಭದಲ್ಲಿ ಶಿವಲಿಂಗ ಗುರುಸ್ವಾಮಿ, ರಾಜೇಶ್, ವೀರೇಶ್, ಅರವಿಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಲಿಂಗಸುಗೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಂತೋಷ್ ಸೊಪ್ಪಿನಮಠ, ಲಿಂಗಸುಗೂರು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮೌನೇಶ್ ಪೂಜಾರಿ ಮತ್ತು ಮುದಗಲ್ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಬ್ದುಲ್ ಕದೀರ್ ಪಾನವಾಲೆ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ವಿಜಯೋತ್ಸವ ಹಮ್ಮಿಕೊಳ್ಳಲಾಗಿತ್ತು.
ಲಿಂಗಸುಗೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಂತೋಷ್ ಸೊಪ್ಪಿನಮಠ, ಲಿಂಗಸುಗೂರು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮೌನೇಶ್ ಪೂಜಾರಿ ಮತ್ತು ಮುದಗಲ್ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಬ್ದುಲ್ ಖದೀರ್ ಪಾನೆವಾಲ್ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ವಿಜಯೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂತೋಷ್ ಸೊಪ್ಪಿನಮಠ ಅವರು ತಮ್ಮ ಗೆಲುವಿಗೆ ಶ್ರಮಿಸಿದ ನಾಯಕರಿಗೂ ಕಾರ್ಯಕರ್ತರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಈ ಜವಾಬ್ದಾರಿಯನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸಿಕೊಂಡು ಹೋಗುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವಿಗೆ ಕಾರಣರಾದ DS ಹುಲಿಗೇರಿ ಸಾಹೇಬರಿಗೆ ನನ್ನ ಕಡೆಯಿಂದ ಹಾಗೂ ನನ್ನ ಪಕ್ಷದ ಎಲ್ಲ ಯುವ ಕಾಂಗ್ರೆಸ್ ಮಿತ್ರರಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಚುನಾವಣೆಯಲ್ಲಿ ಅತಿ ಸ್ಪರ್ಧೆ ನಡೆದಿತ್ತು. ವಿಜೇತರಾಗಿ ನಮ್ಮ ತಾತನವರು ದೊಡ್ಡ ಘಟಾನುಘಟಿಗಳ ವಿರುದ್ಧನ ಗೆಲುವು ಸಾಧಿಸಿದ್ದಾರೆ ಅಂತ ಹೇಳಬಯಸಲಿಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂತೋಷ್ ಸೊಪ್ಪಿಮಠ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವರಿಗೆ ಈ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ತಂದುಕೊಟ್ಟ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಎಲ್ಲ ಯುವ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದು ಇವರನ್ನು ಗೆಲ್ಲಿಸಿದ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಗಳಿಸಿದಂತಹ ಯೂತ್ ಕಾಂಗ್ರೆಸ್ ಐಕಾನ್ ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರಭಾವ ಬೀರಿದಂತಹ ಕ್ಯೂರಿಯಾಸಿಟಿ ಇತ್ತು, ಯಾರು ಗೆಲ್ತಾರೆ ಯಾರಂತ. ಈಕ್ವಲ್ ಇಂಟು ಕಾಂಪಿಟೇಷನ್ ಇದ್ದಾಗ ಒಬ್ಬ ಯುವ ಪ್ರತಿಭೆ ಅದ್ಭುತವಾಗಿ ಗೆಲುವು ಸಾಧಿಸಿ ತಾಲೂಕಕ್ಕೆಲ್ಲ ಹೆಸರುವಾಸಿಯಾಗಿದ್ದಾನೆ. ನನ್ನ ಕಡೆಯಿಂದ ಮತ್ತು ಎಲ್ಲರ ಕಡೆಯಿಂದಲೂ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ನಿನ್ನ ಕೆಲಸ ಕಾರ್ಯಗಳು ಜನಮೆಚ್ಚುಗೆಯಾಗಲಿ ಅಂತ ಶುಭ ಕೋರುತ್ತೇನೆ. ಇವತ್ತು ಯೂತ್ ಕಾಂಗ್ರೆಸ್ನ ಒಂದು ನಮ್ಮ ಅಭೂತಪೂರ್ವವಾದಂಥ ಗೆಲುವನ್ನು ನಾವು ನಮ್ಮ ಗಡಿಯಾರ ಚೌಕದಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಯುವಕರ ಒಂದು ಸಮ್ಮುಖದಲ್ಲಿ ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಅಸೆಂಬ್ಲಿಯ ಒಂದು ಅಧ್ಯಕ್ಷರಾಗಿ ನಮ್ಮ ಸೋಪಿಮಠ ತಾತನವರು, ಒಂದು ಬ್ಲಾಕ್ ಅಧ್ಯಕ್ಷರಾಗಿ ಯೂತ್ನ ಅಧ್ಯಕ್ಷರಾಗಿ ಮೌನೇಶ್ ಪೂಜಾರಿ ಅವರು ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದ್ದಾರೆ. ಹೀಗಾಗಿ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಯುವಕರು ಎಲ್ಲರೂ ಸೇರಿ ಒಂದು ಹಬ್ಬದ ವಾತಾವರಣ ಆಗಿ ನಾವು ಇವತ್ತು ಆಚರಣೆ ಮಾಡ್ತಿದ್ದೇವೆ. ಈ ಒಂದು ಗೆಲುವು ನಮ್ಮ DS ಹುಲಿಗೇರಿ ಸಾಹೇಬರ ಗೆಲುವು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅವತ್ತು ಅವರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಇವತ್ತು ಯುವಕರು ಹುಲಿಗೇರಿ ಸಾಹೇಬರ ಒಂದು ಬೆಂಬಲ ಯಾವ ಸೋಪಿಮಠಿಗೆ ಕೊಟ್ಟಿದ್ದಾರೆ ಅಂದರೆ ಇವತ್ತು ಅವ್ರ ಬೆಂಬಲಕ್ಕೆ ನಿಂತು ಇವತ್ತು ತಾಲೂಕಿನಾದ್ಯಂತ ಏನು ನಮ್ಮ ಸೋಪಿಮಠ ಅವರಿಗೆ ಓಟ್ ಹಾಕಿದ್ದಾರೆ ಅಂದರೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಇವತ್ತು DS ಹುಲಿಗೇರಿ ಸಾಹೇಬರ ಗೆಲುವು ಅಂತ ಹೇಳಿ ಈ ತಮ್ಮಲ್ಲೇ ಕೇಳಿಕೊಳ್ಳಿ. DS ಹುಲಿಗೇರಿ ಸಾಹೇಬರಿಗೆ ಇದು DS ಹುಲಿಗೇರಿಯವರ ಗೆಲುವು ಎಂದು ಕಾರ್ಯಕರ್ತರು ಘೋಷಣೆ ಕೂಗಿದರು. ಆಪತ್ಕಾಲದಲ್ಲಿ ಸಹಾಯವಾಗಬೇಕಾಗಿದ್ದ 108 ಆಂಬ್ಯುಲೆನ್ಸ್ ಅಪಘಾತ ಸಂಭವಿಸಿದ ಸ್ಥಳಕ್ಕೆ ಧಾವಿಸುವಂತೆ ಕರೆ ಮಾಡಿ ಗಂಟೆ ಕಳೆದರೂ ಬರದೇ ಇರುವುದರಿಂದ ಗಂಭೀರವಾಗಿ ಗಾಯಗೊಂಡಿರುವವರು ಸಂಕಟ ಪಡುತ್ತಿದ್ದ ಹೃದಯ ವಿದ್ರಾವಕ ಘಟನೆ ಲಿಂಗಸುಗೂರಿನಲ್ಲಿ ಸಂಭವಿಸಿದೆ. ಪಟ್ಟಣದ ಬೆಂಗಳೂರು ಬೈಪಾಸ್ ರಸ್ತೆಯ ಸಮ್ ಕಾಲೇಜ್ ಎದುರುಗಡೆ ಬೈಕ್ಗಳು ಪರಸ್ಪರ ಡಿಕ್ಕಿ ಹೊಡೆದ ಪರಿಣಾಮ ಸವಾರರು ಚೆಲ್ಲಾಪಿಲ್ಲಿಯಾಗಿ ಬಿದ್ದು ನರಳಾಡುತ್ತಿರುವುದನ್ನು ಕಂಡ ತಕ್ಷಣವೇ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ತಾಸು ಕಳೆದರೂ ಆಂಬ್ಯುಲೆನ್ಸ್ ಬರದೇ ಇರುವುದರಿಂದ ಗಾಯಾಳುಗಳು ನರಕಯಾತನೆ ಅನುಭವಿಸಬೇಕಾಯಿತು. ಗಾಯಾಳುಗಳ ಸ್ಥಿತಿ ಗಂಭೀರವಾಗಿರುವುದರಿಂದ ಪೊಲೀಸರು ಕಾದು ಕಾದು ಸುಸ್ತಾದ ಮೇಲೆ ಆಂಬ್ಯುಲೆನ್ಸ್ ದರ್ಶನ ಕೊಟ್ಟಿದೆ. ನಿಟ್ಟುಸಿರು ಬಿಟ್ಟ ಪೊಲೀಸರು ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಿದರು.
ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿಗೆ ಸ್ಪಷ್ಟ ಬಹುಮತ, ರಾಯಚೂರಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ವಿಜಯೋತ್ಸವ. ದೆಹಲಿಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸ್ಥಾನಗಳಲ್ಲಿ ಗೆಲುವು ಸಾಧಿಸಿರುವುದಕ್ಕೆ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಂದ ವಿಜಯೋತ್ಸವ. ಮಂಗಳಮುಖಿ ಭಿಕ್ಷೆ ಬೇಡಿ ಬಂದ ಹಣದಿಂದ ಜೋಡಿಗಳಿಗೆ ಮದುವೆ, ಮಂಗಳಮುಖಿ ಸಮಾಜ ಸೇವೆಗೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ. ಫೆಬ್ರವರಿ 10ರಂದು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ಅಂಬೇಡ್ಕರ್ ಮಾತ್ರ ಮಾದಿಗ ಸಮಾಜದ ರಾಜಕೀಯ ನಾಯಕರು, ಮಹೇಂದ್ರ ಮಿತ್ರ. ಪ್ರಶಸ್ತಿಗಾಗಿ ರಾಯಚೂರು ಜಿಲ್ಲಾ ಮಟ್ಟದ ವೈಚಾರಿಕ ನಾಟಕಗಳ ಆಹ್ವಾನ, ಬಶೀರ್ ಅಹಮದ್. ಫೆಬ್ರವರಿ 10ರಂದು ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಶ್ರೀಕಾಂತ್ ಗುರುಸ್ವಾಮಿ. ಲಿಂಗಸುಗೂರಿನಲ್ಲಿ ಯೂತ್ ಕಾಂಗ್ರೆಸ್ ಚುನಾವಣೆ ಫಲಿತಾಂಶ ಪ್ರಕಟ, ಗೆದ್ದ ಅಭ್ಯರ್ಥಿಗಳ ಪರ ವಿಜಯೋತ್ಸವ. ಮತ್ತು ಲಿಂಗಸುಗೂರಿನಲ್ಲಿ ಪರಸ್ಪರ ಬೈಕ್ ಡಿಕ್ಕಿ, ಗಂಟೆ ಕಳೆದರೂ ಬಾರದ ಆಂಬ್ಯುಲೆನ್ಸ್, ಗಂಭೀರವಾಗಿ ಗಾಯಗೊಂಡ ಸವಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.